ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಬಹುಪದೋಕ್ತಿಗಳ ಮುಂದುವರೆದ ಭಾಗವನ್ನು ನೋಡೋಣ. ಹಿಂದಿನ ಕ್ಲಾಸ್ದಾಗ ಏನು ನೋಡಿದ್ದೀವಿಯಪ್ಪ ಅಂತಂದರೆ ಬಹುಪದೋಕ್ತಿ ಅಂದರೆ ಏನು, ಬಹುಪದೋಕ್ತಿಯಲ್ಲಿ ಬರುವಂತಹ ಬಹುಪದೋಕ್ತಿ ಅಂದರೆ ಏನು, ವರ್ಗ ಬಹುಪದೋಕ್ತಿ ಅಂದರೆ ಏನು, ಘನ ಬಹುಪದೋಕ್ತಿ ಅಂದರೆ ಏನು ಅಂತೇಳಿ ನೋಡಿದ್ದೀವಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡು ಹಿಡಿಬೇಕು ಅನ್ನೋದನ್ನು ನೋಡಿದ್ದೀವಿ. ಮತ್ತು ಗ್ರಾಫನ್ನು ಕೊಟ್ಟ ಕಡೆಗೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡು ಹಿಡಿಯುವುದನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ, ಬಹುಪದೋಕ್ತಿಗಳ ಶೂನ್ಯತೆ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಮತ್ತು ಅವುಗಳ ನಡುವಿನ ಸಂಬಂಧ ಯಾವ ರೀತಿ ಇರ್ತದೆ ಅಂತೇಳಿ ನೋಡೋಣ. ಮೊದಲಿಗೆ ವರ್ಗ ಬಹುಪದೋಕ್ತಿ ಅಂದರೆ ಏನಪ್ಪ ಅಂತಂದ್ರೆ ಘಾತಾಂಕದಲ್ಲಿ ಎಷ್ಟಿರಬೇಕು ಅಂತ ಅಂತಂದ್ರೆ ಎರಡನ್ನು ಹೊಂದಿರುವಂತಹ ಎಲ್ಲ ಬಹುಪದೋಕ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನು ಅಂತಂದ್ರೆ ನೋಡ್ರಿ, ax² + bx + c ಅನ್ನುವುದನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ರೂಪ ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ =0 ಬತ್ತು ಅಂದ್ರೆ ಅದಕ್ಕೆ ವರ್ಗ ಸಮೀಕರಣ ಅಂತ ಕರಿತೀವಿ. =0 ಇತ್ತು ಅಂದ್ರೆ ಸಮೀಕರಣ, ಅದು =0 ಇರಲಿಲ್ಲ ಅಂದ್ರೆ ಅದು ಬಹುಪದೋಕ್ತಿ ಅಂತ, ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ನಾವು. =0 ಇತ್ತಂದ್ರೆ ಅದಕ್ಕೆ ವರ್ಗ ಏನಪ್ಪ ಅಂದ್ರೆ ಸಮೀಕರಣ ಅಂತ ಕರಿತೀವಿ. =0 ಇದ್ದಕ್ಕೆ ಎಲ್ಲವುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಸಮೀಕರಣಗಳು ಅಂತ ಕರಿತೀವಿ. ಅದೇ ಏನಪ್ಪ ಅಂತಂದ್ರೆ ಆದರ್ಶ ರೂಪ ax² + bx + c ಅಷ್ಟೇ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇದ್ರ ಏನಪ್ಪ ಅಂತಂದ್ರೆ ಸಹಗುಣಕಗಳ ನಡುವಿನ ಸಂಬಂಧ ಏನದ ಅಂತಂದ್ರೆ ಸಂಬಂಧ ಏನಪ್ಪ ಅಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾಗ್ತದೆ. ಆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅನ್ನೋ ಪ್ರಶ್ನೆಗಳನ್ನು ತೆಗೆದುಕೊಂಡು ನೋಡೋಣ. ಅಂದರೆ ಶೂನ್ಯತೆಗಳಂದರೆ ಎಕ್ಸ್ ವ್ಯಾಲ್ಯೂಗಳನ್ನು ಕಂಡುಹಿಡಿಯೋದು. ಎಕ್ಸ್ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯಲ್ಲಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಎಷ್ಟಿರ್ತಾವ, 1 ಇರ್ತದೆ ಮತ್ತು ಇನ್ನೊಂದು 2 ಇರ್ತವೆ. ಎರಡು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು 2 ಹೊಂದಿರ್ತದೆ. ಏನಪ್ಪ ಅಂದ್ರೆ ಅವುಗಳ ನಡುವಿನ ಸಹಗುಣಕಗಳ ನಡುವಿನ ಸಂಬಂಧ ಏನದತ್ತಂದ್ರೆ ಮೊತ್ತ ಏನಪ್ಪ ಅಂತಂದ್ರೆ ಸಹಗುಣಕಗಳು ಏನಪ್ಪ ಅಂತಂದ್ರೆ ಅವುಗಳ ಶೂನ್ಯತೆಗಳ ಮೊತ್ತ ಅಂತ ಬರ್ತದೆ. ಒಂದೇದು ಶೂನ್ಯತೆಗಳ ಮೊತ್ತ ಅಂತ ಬರ್ತದೆ. ಆಲ್ಫಾ ಪ್ಲಸ್ ಬೀಟಾ ಏನಪ್ಪ ಅಂತಂದ್ರೆ -b/a. ಇದು ಶೂನ್ಯತೆಗಳ ಮೊತ್ತ. ಅದೇ ಶೂನ್ಯತೆಗಳ ಗುಣಲಬ್ಧ ಎರಡನೇದೇನು ಬರ್ತದೆ, ಶೂನ್ಯತೆಗಳ ಗುಣಲಬ್ಧ ಅಂತ ಬರ್ತದೆ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಏನು, ಆಲ್ಫಾ × ಬೀಟಾ c/a. ಇಲ್ಲಿ ಬಿ ಅಂದ್ರೆ ಏನು, ಎ ಅಂದ್ರೆ ಏನು, ಸಿ ಅಂದ್ರೆ ಏನು, ಎ ಅಂದ್ರೆ ಏನು ಅನ್ನೋದ. ಬಿ ಅಂದ್ರೆ ಏನಪ್ಪ ಅಂತಂದ್ರೆ ಎಕ್ಸರ ಸಹಗುಣಕ ಅಂತ ಕರಿತೀವಿ. ಏನಪ್ಪ ಅಂತಂದ್ರೆ ಎಕ್ಸರ ಸಹಗುಣಕ ಅಂತ ಕರಿತೀವಿ. ಬಿ ಅಂದ್ರೆ ಏನು, ಎಕ್ಸರ ಸಹಗುಣಕ ಅಂತ ಕರಿತೀವಿ. ಅದೇ ಏನಪ್ಪ ಅಂತಂದ್ರೆ ಎ ಅಂದ್ರೆ ಏನಪ್ಪ ಅಂದ್ರೆ x² ಸಹಗುಣಕ. x² ಸಹಗುಣಕ ಅಂತ ಕರಿತೀವಿ. ಇಲ್ಲಿ ಸಿ ಅಂದ್ರೆ ಏನಪ್ಪ ಅಂತಂದ್ರೆ ಸ್ಥಿರಾಂಕ ಅಂತ ಕರಿತೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ಎ ಅಂದ್ರೆ ಏನಪ್ಪ ಅಂತಂದ್ರೆ x² ಸಹಗುಣಕ ಅಂತ ಕರಿತೀವಿ. ಇವುಗಳನ್ನು ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಏನಪ್ಪ ಅಂತಂದ್ರೆ ಸಹಗುಣಕಗಳ ನಡುವಿನ ಸಂಬಂಧ ಅಂತ ಕರಿತೀವಿ. ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಏನದಪ್ಪ ಅಂತಂದ್ರೆ ಇಲ್ಲೇನಪ್ಪ ಅಂತಂದ್ರೆ -b/a. ಅದೇ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಏನಪ್ಪ ಅಂತಂದ್ರೆ ಗುಣಲಬ್ಧವನ್ನು ಕಂಡುಹಿಡಿಯುವಂಥ ಸೂತ್ರ ಏನದಪ್ಪ ಅಂತಂದ್ರೆ c/a ಅನ್ನುವುದನ್ನು ನಾವು ನೋಡ್ತೀವಿ. ಬಿ ಅಂದರೆ ಏನಪ್ಪ ಅಂತಂದ್ರೆ ಎಕ್ಸ್ನ ಸಹಗುಣಕ, ಎ ಅನ್ನುವುದಾದರೆ x² ಸಹಗುಣಕ. ಇಲ್ಲಿ ಸಿ ಅಂದರೆ ಸ್ಥಿರಾಂಕವಾಗಿರ್ತದೆ. ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಎ ಅಂದರೆ x² ಸಹಗುಣಕ. ಇಲ್ಲಿ ಏನಪ್ಪ ಅಂತಂದ್ರೆ x² ಸಹಗುಣಕ ಎ ಅದ, ಎಕ್ಸರ ಸಹಗುಣಕ ಬಿ ಅದ. ಇದು ಏನಂತ ಕರಿತೀವಿ, ಸಿ ಅಂದ್ರೆ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಸ್ಥಿರಾಂಕ ಅಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಇವು ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಎ ಬಿ ಅನ್ನುವುದನ್ನೇನಪ್ಪ ಅಂತಂದ್ರೆ ವ್ಯಾಲ್ಯೂಗಳನ್ನು ಕೊಟ್ಟಿರ್ತಾರೆ, ಎಕ್ಸ್ ಮತ್ತು ಇನ್ನೊಂದು ಎಕ್ಸ್ ಏನಪ್ಪ ಅಂತಂದ್ರೆ ಎರಡು ಸಹಗುಣಕ ಏನಪ್ಪ ಅಂತಂದ್ರೆ ಅದ್ರದ್ದು ವ್ಯಾಲ್ಯೂಗಳನ್ನು ಶೂನ್ಯತೆಗಳನ್ನು ಕೊಟ್ಟಿರ್ತಾರೆ. ವರ್ಗ ಬಹುಪದೋಕ್ತಿಯನ್ನು ರಚನೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಡೈರೆಕ್ಟ್ ಸೂತ್ರ ಬರ್ತದೆ. ಒಂದು ಸೂತ್ರ ನೆನ್ಪಿಟ್ಕೋರಿ. ಏನಪ್ಪ ಅಂತಂದ್ರೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ
ಬೀಟಾ ಅನ್ನೋದನ್ನು ಏನಪ್ಪ ಅಂತಂದ್ರೆ ರಚನೆ ಮಾಡಿಕೊಳ್ಳುವಂಥದ್ದು ಏನು ಬರ್ತದಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯ ರಚನೆ ಈ ರೀತಿ ಆಗ್ತದ ಅಂತೇಳಿ ಏನಪ್ಪ ಅಂತಂದ್ರೆ ನಾವು ನೋಡ್ತೀವಿ. ನೋಡಿ ಈ ರೀತಿ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಘನ ಏನಪ್ಪ ಅಂತಂದ್ರೆ ಬಹುಪದೋಕ್ತಿ ಏನಪ್ಪ ಅಂದರೆ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀವಿ ಅಂತಂದ್ರೆ ಇದ್ರದ್ದು ಸಾಮಾನ್ಯ ರೂಪ ಯಾವುದು ಅಂತ ಕೇಳ್ತೀವಿ. ಏನಪ್ಪ ಅಂತಂದ್ರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಏನಪ್ಪ ಅಂದ್ರೆ ಈಕ್ವಲ್ ಟು 0 ಬಂತು ಅಂದ್ರೆ ಅದಕ್ಕೆ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಘನ ಸಮೀಕರಣ ಅಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಈಕ್ವಲ್ ಟು 0 ಬರಲಿಲ್ಲ ಅಂದ್ರೆ ಅದಕ್ಕೆ ಏನಪ್ಪ ಅಂತಂದ್ರೆ ಘನ ಬಹುಪದೋಕ್ತಿ ಅಂತ ಕರಿತೀವಿ ನಾವು. ಇಷ್ಟಕ್ಕೆ ಏನಪ್ಪ ಅಂತಂದ್ರೆ ಇಷ್ಟು ಈಕ್ವಲ್ ಟು 0 ಬರಬಾರದು. ಇದನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿಗಳ ಏನಪ್ಪ ಅಂತಂದ್ರೆ ಸಹಗುಣಕಗಳ ಏನಪ್ಪ ಅಂದ್ರೆ ನಡುವಿನ ಸಂಬಂಧ ಯಾವ ರೀತಿ ಇರ್ತದ ಅಂತೇಳಿ ನಾವು ನೋಡ್ಬೇಕಾಗ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಬರ್ತದೆ ಮತ್ತು ಯಾವ ರೀತಿಯಾಗಿ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿತಾರೆ ಅನ್ನೋದು ನೋಡ್ರಿ. ಶೂನ್ಯತೆಗಳ ಮೊತ್ತ ಇಲ್ಲಿ ಅಲ್ಪ ಏನಪ್ಪ ಅಂತಂತ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವಂಥದ್ದು ಇಲ್ಲಿ ಏನು ಬರ್ತದೆ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಮತ್ತು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಮೈನಸ್ ಬಿ ಬೈ ಎ. ಇಲ್ಲಿ ಏನು ಬರ್ತದಪ್ಪ ಅಂತಂದ್ರೆ ಇದು ಸೂತ್ರ ಬರ್ತದೆ. ಅದೇ ಎರಡು ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಏನಪ್ಪ ಅಂತಂದ್ರೆ ಎರಡು ಸಹಗುಣಕಗಳ ಏನಪ್ಪ ಅಂತಂದ್ರೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವುಗಳ ನಡುವಿನ ಗುಣಲಬ್ಧಗಳ ನಡುವಿನ ಏನಪ್ಪ ಅಂತಂದ್ರೆ ಸಂಬಂಧವನ್ನು ಏನಪ್ಪ ಅಂತಂದ್ರೆ ಪ್ಲಸ್ಸನ್ನು ಮಾಡೋದ ಕಡೆಗೆ ಏನು ಬರ್ತದೆ ನೋಡ್ರಿ. ಎರಡು ಏನಪ್ಪ ಅಂತಂದ್ರೆ ತೊಗೋಬೇಕು ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಈಕ್ವಲ್ ಟು ಸಿ ಬೈ ಎ. ಅದೇ ಏನಪ್ಪ ಅಂತಂದ್ರೆ ಘನ ಬಹುಪದೋಕ್ತಿಗಳ ಗುಣಲಬ್ಧ ಯಾವ ರೀತಿಯಾಗಿರ್ತದೆ ನೋಡ್ರಿ ಅಲ್ಫಾ ಬೀಟಾ ಗಾಮಾ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಇಲ್ಲಿ ನೋಡ್ರಿ ಬಿ ಅಂದರೆ ಏನು ಎ ಅಂದರೆ ಏನಪ್ಪ ಅಂದ್ರೆ ಬಿ ಅಂದರೆ ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಅಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದರೆ ಎ ಅಂದರೆ ಏನಪ್ಪ ಅಂತಂದ್ರೆ ಎಕ್ಸ್ ಕ್ಯೂಬರ ಸಹಗುಣಕ ಅಂತ ಕರಿತೀವಿ. ಇಲ್ಲಿ ಸಿ ಅಂದರೆ ಏನು ಎಕ್ಸನ ಸಹಗುಣಕ ಅಂತ ಕರಿತೀವಿ, ಎಕ್ಸರ ಸಹಗುಣಕ. ಎ ಅಂದರೆ ಏನು ಎಕ್ಸ್ ಕ್ಯೂಬರ ಸಹಗುಣಕ ಅಂತ ಕರಿತೀವಿ. ಅದೇ ರೀತಿ ಡಿ ಅಂದರೆ ಏನು ಸ್ಥಿರಾಂಕ ಅಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದರೆ ಎ ಅಂದರೆ ಏನು ಎಕ್ಸ್ ಕ್ಯೂಬರ ಸಹಗುಣಕ ಅಂತ ಕರಿತೀವಿ. ಈ ರೀತಿ ಏನಪ್ಪ ಅಂತಂದ್ರೆ ಸೂತ್ರಗಳನ್ನು ಬರ್ತಾವೆ. ಇವುಗಳನ್ನು ಉಪಯೋಗ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ನೀವು ಲೆಕ್ಕ ಬಿಡಿಸ್ಬೇಕಾಗ್ತದೆ. ಮೊದಲನೇ ಪ್ರಶ್ನೆ ಈ ರೀತಿ ಏನಪ್ಪ ಅಂತಂದ್ರೆ ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಏನಪ್ಪ ಅಂದ್ರೆ ಸಹಗುಣಕಗಳ ನಡುವಿನ ಏನಪ್ಪ ಅಂತಂದ್ರೆ ಸಂಬಂಧ ಏನಪ್ಪ ಅಂದ್ರೆ ತಾಳೆ ನೋಡ್ರಿ ಅಂತೇಳಿ ಅದ. ನೋಡ್ರಿ ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದು ನೋಡ್ರಿ. ಮೊದಲಿಗೆ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಏನದ ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಅನ್ನೋದದ. ಈ ವರ್ಗ ಬಹುಪದೋಕ್ತಿಯನ್ನು ಏನಪ್ಪ ಅಂತಂದ್ರೆ ನೋಡ್ರಿ ಯಾವ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು. ಎಕ್ಸ್ ಸ್ಕ್ವಯರ್ನ ಸಹಗುಣಕ ಏನದ 1 ಅದ. 1 ಇಂಟು ಏನಪ್ಪ ಅಂದ್ರೆ 10 ಆಗ್ತದೆ. ಏನಪ್ಪ ಅಂತಂದ್ರೆ ಮಧ್ಯದ ಪದ ಏನಪ್ಪ ಅಂತಂದ್ರೆ ಡಿವೈಡನ್ನು ಮಾಡೋದ ಕಡೆಗೆ ಏನಪ್ಪ ಅಂದ್ರೆ ಸಪ್ರೇಟನ್ನು ಏನಪ್ಪ ಅಂತಂದ್ರೆ ವಿಂಗಡಣೆಯನ್ನು ಮಾಡೋದ ಕಡೆಗೆ ಅವು ಕೂಡಿಸಿದಾಗ ಅವು ಎರಡು ಪದಗಳನ್ನು ಏನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡಿರ್ತೀವಿ ನೋಡು. ಆ ಪದಗಳ ಏನಪ್ಪ ಅಂತಂದ್ರೆ ಸಂಯೋಗ ಮಾಡೋದ ಕಡೆಗೆ 7x ಬರಬೇಕು. ಅವೇ ಎರಡು ಪದಗಳನ್ನು ಗುಣಲಬ್ಧ ಮಾಡೋದ ಕಡೆಗೆ ಏನು ಬರಬೇಕು 10 ಬರಬೇಕು. ನೋಡ್ರಿ ಆ ರೀತಿದಾಗ ಏನಪ್ಪ ಅಂತಂದ್ರೆ ವಿಂಗಡಣೆಯನ್ನು ಮಾಡಿರಿ. ಎಕ್ಸ್ ಸ್ಕ್ವಯರ್ ಅಷ್ಟೇ ಹೇಳ್ರಿ ಪ್ಲಸ್ 5x ಪ್ಲಸ್ 2x ಪ್ಲಸ್ 10. 5x ಪ್ಲಸ್ 2x ಏನಾಗ್ತದೆ 7x ಆಗ್ತದೆ. 5 ಎರಡಲೇ ಎಷ್ಟಾಗ್ತದೆ 10 ಆಗ್ತದೆ. ಕರೆಕ್ಟ್ ಆಗ್ತದೆ ಇಲ್ಲೋ? ಹಾಂ. ನೆಕ್ಸ್ಟ್ ಏನು ಮಾಡಬೇಕು ಎಕ್ಸ್ ಸ್ಕ್ವಯರ್ ಏನಪ್ಪ ಅಂತಂದ್ರೆ ಇದೊಂದು ಗುಂಪು ಮಾಡಿರಿ. ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವಯರ್ನ ಏನಪ್ಪ ಅಂತಂದ್ರೆ ಎರಡರ ಮಧ್ಯದಾಗ ಏನಪ್ಪ ಅಂತಂದ್ರೆ ಎರಡರ ನಡುವೆ ಏನಪ್ಪ ಅಂದ್ರೆ ಕಾಮನ್ ಏನದ ಎಕ್ಸ್ ಕಾಮನ್ ಅದ. ಎಕ್ಸ್ ಕಾಮನ್ ತೆಗೆದೀವಿ. ಇಲ್ಲೇನು ಉಳಿತು ಎಕ್ಸ್ ಉಳಿತು ಪ್ಲಸ್ 5 ಉಳಿತು. ನೆಕ್ಸ್ಟ್ ಪ್ಲಸ್
ಈ ಎರಡು 2x + 10x ಏನಪ್ಪ ಅಂದ್ರೆ 10 ಅದಾಗ ಏನಪ್ಪ ಅಂದ್ರೆ ಏನು ಕಾಮನ್ ಅದ 2 ಕಾಮನ್ ಅದ 2 ಕಾಮನ್ ತೆಗೆದು ಹೊರಗೆ ಏನಪ್ಪ ಅಂತಂದ್ರೆ ಏನು ಉಳಿತು x ಪ್ಲಸ್ ಏನಪ್ಪ ಅಂತಂದ್ರೆ 10ದಾಗ ಏನಪ್ಪ ಅಂತಂದ್ರೆ 2 ಕಾಮನ್ ಹೊರಗೆ ಬಂದದ ಅಂದಾಕಳೆ ಏನಪ್ಪ ಅಂತಂದ್ರೆ 5 ಉಳಿದದು. ನೆಕ್ಸ್ಟ್ ಎರಡು ನಡುವೆ ಏನಪ್ಪ ಅಂತಂದ್ರೆ ಸೇಮ್ ಅವ x + 5 x + 2 ಉಳಿದಿದ್ದೇನು ರಿಮೈನಿಂಗ್ x + 2 ಅಂದರೆ ಏನಪ್ಪ ಅಂತಂದ್ರೆ ಸಹಗುಣಕಗಳು ಏನಪ್ಪ ಅಂತಂದ್ರೆ x + 5 ಏನಪ್ಪ ಅಂತಂದ್ರೆ x + 2 ಅನ್ನೋದು ಏನಪ್ಪ ಅಂತಂದ್ರೆ ಬಂದಿದೆ. ಏನಪ್ಪ ಅಂತಂದ್ರೆ x + 5 = 0, x + 2 = 0, x = -5 ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ಶೂನ್ಯತೆಯನ್ನು ಕಂಡುಹಿಡಿದಿದ್ದೀವಿ. x = -2 ಅನ್ನೋದು ಏನಪ್ಪ ಅಂತಂದ್ರೆ ಶೂನ್ಯತೆ 1 ಕಂಡುಹಿಡಿದಿದ್ದೀವಿ. ಅಂದ್ರೆ ಈ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ -5 ಮತ್ತು -2 ಅನ್ನೋದಾದ. ಅದೇ ಏನಪ್ಪ ಅಂತಂದ್ರೆ ಇನ್ನೊಂದು ಕ್ವಶನ್ ಕೇಳಿದಾರೆ, ಅವುಗಳ ನಡುವಿನ ಶೂನ್ಯತೆಗಳು ಮತ್ತು ಏನಪ್ಪ ಅಂತಂದ್ರೆ ಅವುಗಳ ನಡುವಿನ ಏನಪ್ಪ ಅಂತಂದ್ರೆ ಸಂಬಂಧ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ 7 ಅನ್ನೋದು ಏನಪ್ಪ ಅಂತಂದ್ರೆ ನೋಡ್ರಿ ತಾಳೆ ಯಾವ ರೀತಿಯಾಗಿ ನೋಡ್ತಾರ ಅನ್ನೋದು. ತಾಳೆ ಏನಪ್ಪ ಅಂದ್ರೆ ಏನಪ್ಪ ಅಂತಂದ್ರೆ ಸಹಗುಣಕಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತದು. ಮೊತ್ತವನ್ನು ಕಂಡುಹಿಡಿಯುವಂಥ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಮೊತ್ತ = α + β = -b/a ಅನ್ನೋದು ಗೊತ್ತದು. ಆಲ್ರೆಡಿ ಏನಪ್ಪ ಅಂತಂದ್ರೆ ಹಿಂದಿನ ಸ್ಲೈಡ್ದಾಗ ಏನಪ್ಪ ಅಂತಂದ್ರೆ ನೋಡಿದ್ದೀವಿ. ನೋಡ್ರಿ -b ಏನಪ್ಪ ಅಂತಂದ್ರೆ ಬಿ ಅಂದ್ರೆ ಏನಂತ ಹೇಳಿದ್ವಿ ಆಲ್ರೆಡಿ. ಏನಪ್ಪ ಅಂತಂದ್ರೆ ಎಕ್ಸನ ಸಹಗುಣಕ, ಎಕ್ಸರ ಸಹಗುಣಕ ಏನದ 7 ಅದ 7 -7 / a ಅಂದ್ರೆ ಏನಪ್ಪ ಅಂತಂದ್ರೆ x² ಸಹಗುಣಕ, ಇಲ್ಲಿ ಎಕ್ಸರ ಸಹಗುಣಕ, ಇಲ್ಲಿ x² ಸಹಗುಣಕ, x² ಸಹಗುಣಕ ಏನದ 1 ಅದ. ಹಾಗಾದರೆ ಏನಪ್ಪ ಅಂತಂದ್ರೆ -7 ಅನ್ನೋದು ಬತ್ತು ನೋಡ್ರಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಗುಣಲಬ್ಧ ಅನ್ನೋದನ್ನು ನಾವು ನೋಡಿದ್ದೇವೆ ಆಲ್ರೆಡಿ. ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಗುಣಲಬ್ಧ α × β c/a ಅನ್ನೋದನ್ನು ಸೂತ್ರ ನೋಡಿದ್ದೇವೆ. ಸಿ ಅಂದರೆ ಏನಪ್ಪ ಅಂತಂದ್ರೆ ಕಾನ್ಸ್ಟೆಂಟ್ ಸ್ಥಿರಾಂಕ ಅಂತ ಕೇಳಿದ್ದೀವಿ. ಸ್ಥಿರಾಂಕ ಅಂದರೆ ಏನದ 10 ಅನ್ನೋದು, ಸಿ ಜಾಗದಾಗ ಏನದ 10 / a ಅಂದರೆ ಏನದ 1 ಅದ. ಏನಪ್ಪ ಅಂದ್ರೆ x² ಸಹಗುಣಕ 1 ಅದ. ಏನಪ್ಪ ಅಂತಂದ್ರೆ ಇದು ax² + bx + c ಅನ್ನುವ ರೂಪದಲ್ಲಿ ಆದ ಇಲ್ಲೋ ಅದ್ರ ಕಾಲಾಗ ಏನಪ್ಪ ಅಂತಂದ್ರೆ ಇದು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಅವುಗಳ ನಡುವಿನ ಸಂಬಂಧ ಯಾವ ರೀತಿ ಅದಪ್ಪ ಅಂತಂದ್ರೆ -7 ಏನಪ್ಪ ಅಂದ್ರೆ 10 ಅದನ್ನು ಏನಪ್ಪ ಅಂತಂದ್ರೆ ನಾವು ಅದರ ನಡುವಿನ ಏನಪ್ಪ ಅಂತಂದ್ರೆ ಸಂಬಂಧವನ್ನು ತಾಳೆ ನೋಡಿದ್ದೀವಿ ಅಂತ ಹೇಳ್ಬೋದು. ಇದನ್ನು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯಾಗಿ ಇವುಗಳನ್ನು ಕೊಟ್ಟಿರ್ತಾರೆ. 7 ಮತ್ತು 10 ಅನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡಿದ ಕಳೆಗೆ x² + 7x + 10 ಆಗಬೇಕು. ನೋಡ್ರಿ ಆಗ್ತದೋ ಇಲ್ಲೋ ಅನ್ನೋದನ್ನು ಇನ್ನೊಂದು ಸೂತ್ರ ಗೊತ್ತು ನಮಗೆ. ಏನಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಬೇಕು ಅನ್ನೋದು ಸೂತ್ರ ಏನದ ನೋಡ್ರಿ. ರಚನೆ ಮಾಡ್ಕೊಳ್ಳುವುದು ಸಾಮಾನ್ಯ x² - α + β + α β ಅಂತೇಳಿ ಅದ. ಇದರ ಹಾಕಿದ ಕಡೆಗೆ ಇವು ವ್ಯಾಲ್ಯೂವನ್ನು ಹಾಕಿದ ಕಡೆಗೆ ಏನಪ್ಪ ಅಂತಂದ್ರೆ ಈ ಇಕ್ವೇಷನ್ ಏನಪ್ಪ ಅಂತಂದ್ರೆ ಈ ಬಹು ಪದೋಕ್ತಿ ಬರ್ತದೆ ಇಲ್ಲಿ ನೋಡ್ರಿ. x² ಗೆ x² ಅಷ್ಟೇ ಇಡ್ರಿ, ಮೈನಸ್ಗೆ ಮೈನಸ್ ಅಷ್ಟೇ ಇಡ್ರಿ. ಅಲ್ಪಾ ಮತ್ತು ಏನಪ್ಪ α + βದ ವ್ಯಾಲ್ಯೂ ಏನಪ್ಪ ಅಂದ್ರೆ ಮೊತ್ತ ಎಷ್ಟು ಬಂದದ -7 ಬಂದದ. -7 x ಪ್ಲಸ್ α × β ಗುಣಲಬ್ಧ ಏನಪ್ಪ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಏನು ಬಂದದ 10 ಬಂದದ. ಹಾಗಾದರೆ x² - ಪ್ಲಸ್ 7x + 10 ಏನಪ್ಪ ಅಂತಂದ್ರೆ ಸೇಮ್ ಬಂದದ ಇಲ್ಲೋ x² + 7x + 10 ಇಲ್ಲಿ x² + 7x + 10. ಹಾಗಾದರೆ ಏನಪ್ಪ ಅಂತಂದ್ರೆ ಇವು ಏನಪ್ಪ ಅಂತಂದ್ರೆ ತಾಳೆಯನ್ನು ನೋಡಿದ್ದನ್ನು ನಾವು ಕರೆಕ್ಟ್ ಅದ ಅಂತೇಳಿ ಹೇಳಬಹುದು. ಏನಪ್ಪ ಇದೊಂದು ಏನಪ್ಪ ಅಂದ್ರೆ ಒಂದು ರೀತಿಯಾದಂಥ ವರ್ಗ ಬಹುಪದೋಕ್ತಿ. ಏನಪ್ಪ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು, ಅವುಗಳ ನಡುವಿನ ಏನಪ್ಪ ಅಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಏನಪ್ಪ ಅಂದರೆ ಯಾವ ರೀತಿ ಇದೆ ನೋಡ್ರಿ. x² - 3 ಎಂಬ ಬಹುಪದೋಕ್ತಿಯನ್ನು ಶೂನ್ಯತೆಗಳು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ ಯಾವ ರೀತಿಯಾಗಿ ಕಂಡುಹಿಡಿತಾರೆ.
ನೋಡಿರಿ ಇದು ಮೊದಲಿಗೆ ಯಾವ ಬಹುಪದೋಕ್ತಿ ಅಂತ ನಾವು ಕಂಡುಹಿಡಬೇಕಾದ್ರೆ ಏನಪ್ಪ ಅಂತಂದರೆ ಸ್ಕ್ವಯರ್ ಇತ್ತು ಅಂದರೆ ಏನಪ್ಪ ಅಂತಂದ್ರೆ ಘಾತಾಂಕದಲ್ಲಿ 2 ಇತ್ತು ಅಂದ್ರೆ ಅದು ವರ್ಗ ಬಹುಪದೋಕ್ತಿ ಅಂತ ನಾವು ಹೇಳ್ತೀವಿ. ಹಾಗಾದರೆ ಈ ವರ್ಗ ಬಹುಪದೋಕ್ತಿಯ ಏನಪ್ಪ ಅಂದ್ರೆ ಶೂನ್ಯತೆಗಳು ಎಷ್ಟವ ಅಂತ ಅನ್ನೋದಾದರೆ 2 ಶೂನ್ಯತೆಗಳನ್ನು ಕಂಡುಹಿಡಿತೇವೆ ನಾವು. ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯಲ್ಲಿ 2 ಶೂನ್ಯತೆಗಳನ್ನು ಬರ್ತಾವ, ಘನ ಬಹುಪದೋಕ್ತಿದಾಗ ಏನಪ್ಪ ಅಂತಂದ್ರೆ 3 ಶೂನ್ಯತೆಗಳನ್ನು ಬರ್ತಾವ, ಏನಪ್ಪ ಅಂತಂದ್ರೆ ಏಕ ಬಹುಪದೋಕ್ತಿದಾಗ 1 ಶೂನ್ಯತೆಗಳನ್ನು ನಾವು ಕಾಣ್ತೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅದ, ವರ್ಗ ಬಹುಪದೋಕ್ತಿ ಇದ್ದಿದ್ದರಿಂದ 2 ಏನಪ್ಪ ಅಂದ್ರೆ ಶೂನ್ಯತೆಗಳನ್ನು ನಾವು ಕಾಣ್ತೀವಿ. ನೋಡಿ ಯಾವ ರೀತಿಯಾಗಿ ಕಾಣ್ತೀವಿ, ಕೊಟ್ಟಂಥದ್ದು ಏನಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ x² - 3 ಏನಪ್ಪ ಅಂತಂದ್ರೆ ಅದ ಕೊಟ್ಟಂಥದ್ದು ವರ್ಗ ಬಹುಪದೋಕ್ತಿಯನ್ನು ಇದೇನಪ್ಪ ಅಂತಂದ್ರೆ ಈಕ್ವೇಷನನ್ನು ರೆಡಿ ಮಾಡಿಕೊಂಡು ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಅದನ್ನು ಏನಪ್ಪ ಅಂತಂದ್ರೆ ಸಮೀಕರಣ ರೂಪಕ್ಕೆ ಏನಪ್ಪ ಅಂದ್ರೆ ಪರಿವರ್ತನೆಯನ್ನು ಮಾಡಬೇಕು. ನೋಡಿರಿ x² - 3 = 0 ಎಕ್ಸ್ ಏನಪ್ಪ ಅಂತಂದ್ರೆ ನೋಡ್ರಿ ಅನ್ನೋದನ್ನು ಅಥವಾ ನೀವು ಈ ರೀತಿದಾಗೂ ಕಂಡುಹಿಡಿಬಹುದು. ಈ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಯಾವ ರೂಪದಾಗದ ax² + ಏನಪ್ಪ ಅಂತಂದ್ರೆ a² - b² ಫಾರ್ಮ್ದಾಗದ. a² ಏನಪ್ಪ ಅಂದ್ರೆ a² - b² ಫಾರ್ಮ್ದಾಗ a + b a - b ಅಂತಾನು ಬರ್ಕೋಬಹುದು. ಹಾಗಾದರೆ ಏನಪ್ಪ ಅಂತಂದ್ರೆ x + 3 x - 3 ಅಂದರೆ ಇದಕ್ಕೆ ರೂಟ್ ಬರ್ತದೆ. ಯಾಕಂದರೆ ಇದು ಸ್ಕ್ವಯರ್ ಮಾಡೋದ ಕಡೆಗೆ ಏನಪ್ಪ ಅಂದ್ರೆ 3 ಬರಬೇಕಲ್ಲ, ಅದ್ರ ಥರ ಏನಪ್ಪ ಅಂತಂದ್ರೆ √3 ಏನಪ್ಪ ಅಂತಂದ್ರೆ x + √3 x - √3 ಅಂತ ಬರ್ತದೆ. ನೋಡಿರಿ x + √3 x - √3 ಅನ್ನೋದನ್ನು x + √3 = 0 x - √3 = 0 ಏನಪ್ಪ ಅಂತಂದ್ರೆ ನೋಡಿರಿ x = -√3 ನೋಡಿರಿ ಅದೇ x = +√3 ಆಗ್ತದೆ. ಈ ರೀತಿದಾಗೂ ಕಂಡುಹಿಡಿಬಹುದು. ಇವುಗಳ ನಡುವಿನ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಏನಪ್ಪ ಅಂತಂದ್ರೆ ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿಯಾಗಿ ಕಂಡುಹಿಡಿತಾರ ಅನ್ನೋದನ್ನು ಸ್ವಲ್ಪ ತಾಳೆ ನೋಡ್ರಿ. ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವುದು ಏನಾಗ್ತದೆ ನೋಡ್ರಿ, ಮೊತ್ತ ಕಂಡುಹಿಡಿಯುವಂಥದ್ದು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ = ಅಲ್ಫಾ ಪ್ಲಸ್ ಬೀಟಾ ಮೊತ್ತ ಅಂದರೆ ಏನದ, 2 ಶೂನ್ಯತೆಗಳನ್ನು ಕೂಡಿಸ್ಬೇಕು. -3√3 + √3 ಅವೆರಡು ಏನಾಗ್ತವ ಏನಪ್ಪ ಅಂತಂದ್ರೆ ಶೂನ್ಯತೆ ಆಗ್ತದೆ. ಏನಪ್ಪ ಅಂತಂದ್ರೆ 0 ಆಗ್ತವೆ. ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಏನಪ್ಪ ಅಂತಂದ್ರೆ ಮೊತ್ತ ಯಾವ ರೀತಿ ಇರ್ತದೆ 0 ಆಗ್ತದೆ. ಅದೇ ರೀತಿ ಗುಣಲಬ್ಧ ಏನಾಗ್ತದೆ ಯಾಕೆ 0 ಆಗ್ತದೆ ಅನ್ನೋದಾದರೆ ಇಲ್ಲಿ ಬಿದು ವ್ಯಾಲ್ಯೂ ಏನೂ ಇಲ್ಲ, ಬಿದು ವ್ಯಾಲ್ಯೂ ಇಲ್ಲ, ಅದಕ್ಕೆ ಎಕ್ಸ್ನ ಸಹಗುಣಕ ಯಾವುದೇ ರೀತಿಯದಾಗಿಲ್ಲ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಇವುಗಳ ಮೊತ್ತ ಏನಾಗಿರ್ತದಪ್ಪ ಅಂತಂದ್ರೆ 0 ಆಗಿರ್ತದೆ. ಶೂನ್ಯತೆಗಳ ಗುಣಲಬ್ಧ ಯಾವ ರೀತಿ ಆಗಿರ್ತದೆ ನೋಡ್ರಿ, ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಅಂದರೆ ಏನಾಗ್ತದೆ ನೋಡ್ರಿ, -√3 ಇಂಟು √3 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, √3 ಇಂಟು √3 3 ಅಂದರೆ -3 ಅನ್ನುವುದು ಏನಪ್ಪ ಅಂತಂದ್ರೆ ಇವುಗಳ ಗುಣಲಬ್ಧ ಆಗಿರ್ತದೆ, ಶೂನ್ಯತೆಗಳ ಗುಣಲಬ್ಧ ಆಗಿರ್ತದ ಅಂತೇಳಿ ನಾವು ಬರ್ಕೋಬಹುದು. ಅಥವಾ ಏನಪ್ಪ /1 ಅನ್ನೋದನ್ನು ಏನಪ್ಪ ಅಂತಂದ್ರೆ ಅದು ಪರಿವರ್ತನೆಯನ್ನು ಮಾಡೋದ ಕಡೆಗೆ ಏನಾಗ್ತದೆ 1 ಅನ್ನೋದು ಏನಪ್ಪ ಅಂತಂದ್ರೆ x² ಸಹಗುಣಕ ಆಗ್ತದೆ. x² ಏನೂ ಇಲ್ಲ ಅಂದ್ರೆ 1 ಇತ್ತು ಅಂದ್ರೆ ಅದು a ಅನ್ನೋದನ್ನು ಏನಪ್ಪ ಅಂತಂದ್ರೆ x² ಸಹಗುಣಕ ಅಂತೇಳಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಾಗ್ತದೆ. ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕ್ರಮವಾಗಿ ನೀಡಲಾಗಿದೆ. ಏನು ನೋಡ್ರಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ, ಶೂನ್ಯತೆಗಳು ಏನಪ್ಪ ಅಂತಂದ್ರೆ ಗುಣಲಬ್ಧವನ್ನು ಕೊಟ್ಟಿದ್ದಾರೆ, ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಮೊತ್ತ ಅಂದರೆ ಎಷ್ಟು -3 ಕೊಟ್ಟಿದ್ದಾರೆ, ಗುಣಲಬ್ಧ ಅಂದರೆ ಏನು 2 ಕೊಟ್ಟಿದ್ದಾರೆ. ಹಾಗಾದರೆ ಒಂದು ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ರಚನೆ ಮಾಡ್ರಿ ಅಂತಂದ ಕಡೆಗೆ ಏನಪ್ಪ ಅಂತಂದ್ರೆ ಕೊಟ್ಟಂಥದ್ದು ಏನಂತ ಬರ್ಕೋಬೇಕು ನೋಡ್ರಿ. ಮೊದಲಿಗೆ ಮೊತ್ತ ಅಲ್ಫಾ ಪ್ಲಸ್ ಬೀಟಾ = -3 ಕೊಟ್ಟಿದ್ದಾರೆ, ಅಲ್ಫಾ ಇಂಟು ಬೀಟಾ = 2 ಕೊಟ್ಟಿದ್ದಾರೆ. ನಾವೇನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯುವಂಥ ಸೂತ್ರ ಆಲ್ರೆಡಿ ಬರ್ಸಿದ್ದೀನಿ ನೋಡ್ರಿ. ಅಲ್ಫಾ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡಿಕೊಳ್ಳುವಂಥ ಸೂತ್ರ ಏನದ, x² - ಅಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಅಲ್ಫಾ ಇಂಟು ಬೀಟಾ
ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡಿಕೊಳ್ಳುವಂಥ ಸಂಗತಿ ಆಗ್ತದೆ. ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ? ಎಕ್ಸ್ ಸ್ಕ್ವಯರ್ ಏನಪ್ಪ ಅಂದ್ರೆ ಶೂನ್ಯತೆಗಳನ್ನು ಕೊಟ್ಟ ಕೆಳಗೆ ಇವುಗಳೇನಪ್ಪ ಅಂತಂದ್ರೆ ಮೊತ್ತವನ್ನು ಕೊಟ್ಟ ಕೆಳಗೆ ಇವುಗಳನ್ನು ಕಂಡುಹಿಡಿಬೇಕು. ನೋಡ್ರಿ, ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅಂತೇಳಿ ನಾವು ಕರಿತೀವಿ. ಎಕ್ಸ್ ಸ್ಕ್ವಯರ್ ಅಷ್ಟೇ ಇಡ್ರಿ, ಎಕ್ಸ್ ಸ್ಕ್ವಯರ್ ಅಷ್ಟೇ ಇಡ್ರಿ, ಮೈನಸ್ ಅಷ್ಟೇ ಇಡ್ರಿ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಪ್ಪ ಅಂತಂದ್ರೆ ಮೊತ್ತ, ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಮೊತ್ತವನ್ನು ಯಾವ ರೀತಿ ಎಷ್ಟು ಕೊಟ್ಟಿದ್ದಾರೆ? -3 ಕೊಟ್ಟಿದ್ದಾರೆ. -3 ಅಷ್ಟೇ ಇಡ್ರಿ. ಎಕ್ಸ್ಗೆ ಎಕ್ಸ್ ಅಷ್ಟೇ ಇಡ್ರಿ. ಪ್ಲಸ್ ಏನಪ್ಪ ಅಂದ್ರೆ ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಏನು ಕೊಟ್ಟಿದ್ದಾರೆ ನೋಡ್ರಿ? 2 ಕೊಟ್ಟಿದ್ದಾರೆ. 2 ಅಷ್ಟೇ ಇಡ್ರಿ. ಹಾಗಾದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 3x ಪ್ಲಸ್ 2. ಹಾಗಾದರೆ ಏನಪ್ಪ ಅಂತಂದ್ರೆ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಮೊತ್ತ ಮತ್ತು ಏನಪ್ಪ ಅಂತಂದ್ರೆ ಗುಣಲಬ್ಧವನ್ನು ಕೊಟ್ಟ ಕೆಳಗೆ ಹೌದ್ರೆ ಏನಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿಯಾಗಿ ರಚನೆ ಮಾಡಿಕೊಳ್ಳುವುದನ್ನು ಇದನ್ನು ನಾವೇನಂತ ಕರಿತೀವಿ? ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯ ರಚನೆ ಎನ್ನುವುದನ್ನು ಈ ರೀತಿಯಾಗಿ ಕಂಡುಹಿಡಿತೀವಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ಅಂತೇಳಿ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. 3, -1, ಮತ್ತು -1/3 ಯು ಪಿ ಆಫ್ ಎಕ್ಸ್ ಈಕ್ವಲ್ ಟು 3x³ ಮೈನಸ್ 5x² ಮೈನಸ್ 11x ಮೈನಸ್ 3 ಎಂಬ ಘನ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. ಪರೀಕ್ಷಿಸಿ ಶೂನ್ಯತೆಗಳಾಗಿವೆ ಎಂದು ಪರೀಕ್ಷಿಸಿ ಮತ್ತು ಹಾಗೂ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿಯಾದ ಅಂತೇಳಿ ಕಂಡುಹಿಡೀರಿ ಅಂತೇಳಿ ಕೇಳಿದ್ದಾರೆ. ನೋಡ್ರಿ, ಯಾವ ರೀತಿಯಾಗಿ ಕಂಡುಹಿಡಿತಾರ ಅನ್ನೋದೇನಪ್ಪ ಅಂತಂದ್ರೆ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ 3 -1 ಏನಪ್ಪ -1/3 ಅನ್ನೋದನ್ನು ಕೊಟ್ಟಿದ್ದಾರೆ. ಅವು ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಇದ್ರದ್ದು ಆಗ್ಯಾವೋ ಇಲ್ಲ ಅಂತೇಳಿ ಯಾವ ರೀತಿಯಾಗಿ ಚೆಕ್ ಮಾಡ್ತಾರ ಆತನ ಮೊದಲಿಗೆ ಎಕ್ಸ್ ಈಕ್ವಲ್ ಟು 3 ಅನ್ನು ತೋರಿ, ಆಮ್ಯಾಗ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ -1 ತೋರಿ, ಆಮ್ಯಾಗ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ -1/3 ಅನ್ನು ತೆಗೆದುಕೊಂಡು ಈಗ ಏನಪ್ಪ ಅಂತಂದ್ರೆ ಕೊಟ್ಟಂಥ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ಅಲ್ಲಿ ವ್ಯಾಲ್ಯೂವನ್ನು ಹಾಕ್ರಿ. ಅದು =0 ಗೊತ್ತು ಅಂದ್ರೆ ಅದು ಶೂನ್ಯತೆಗಳಾಗಿವೆ ಅಂತ ಅರ್ಥ ಕೊಡ್ತದೆ. ಅದು ಏನಪ್ಪ ಅಂತಂದ್ರೆ =0 ಆಗಲಿಲ್ಲ ಅಂದ್ರೆ ಅದು ಏನಪ್ಪ ಅಂತಂದ್ರೆ ಶೂನ್ಯತೆಗಳಾಗಿಲ್ಲ ಅಂತೇಳಿ ಏನಪ್ಪ ಅಂದ್ರೆ ಹೇಳ್ತದೆ. ನೋಡಿರಿ, ಕೊಟ್ಟಂಥದ್ದು ಇಕ್ವೇಷನ್ ಏನಪ್ಪ ಅಂತಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 3x³ ಮೈನಸ್ 5x² ಮೈನಸ್ 11x ಮೈನಸ್ 3. ಏನಪ್ಪ ಅಂತಂದ್ರೆ ಎಕ್ಸ್ ಜಾಗದಾಗ ಏನಪ್ಪ ಅಂತಂದ್ರೆ 3 ಹಾಕ್ರಿ. ನೋಡ್ರಿ, 3³ ಮೈನಸ್ 5 3x² ಮೈನಸ್ 11 ಇಂಟು 3 ಮೈನಸ್ 3 ಏನಪ್ಪ ಅಂತಂದ್ರೆ 3 3 9 9 3 27 3 ಇಂಟು 27 ಮೈನಸ್ 3 3 9 ಮೈನಸ್ 13 3 11 33 ಮೈನಸ್ 3. ನೋಡ್ರಿ, ನೆಕ್ಸ್ಟ್ 27 3 ಏನಾಗ್ತದೆ? 81 ಆಗ್ತದೆ. ಮೈನಸ್ ಏನಪ್ಪ ಅಂತಂದ್ರೆ 5 9 ಎಷ್ಟಾಗ್ತದೆ? 45 ಆಗ್ತದೆ. ಮೈನಸ್ 33 ಮೈನಸ್ 3 ಟೋಟಲ್ ಎಷ್ಟಾಗ್ತದೆ ನೋಡ್ರಿ? ಏನಪ್ಪ ಅಂತಂದ್ರೆ 33 36 ಪ್ಲಸ್ 45 81 ಮೈನಸ್ 81 ಎಷ್ಟಾಗ್ತದೆ? 0 ಆಗ್ತದೆ. ಹಾಗಾದರೆ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 3 ಅನ್ನುವುದು ಏನಪ್ಪ ಅಂತಂದ್ರೆ ಇದ್ರದ್ದು ಏನಪ್ಪ ಅಂತಂದ್ರೆ ಕೊಟ್ಟಂಥ ವರ್ಗ ಏನಪ್ಪ ಅಂದ್ರೆ ಘನ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ಶೂನ್ಯತೆ ಆಗ್ಯದ ಅಂತ ಹೇಳ್ಬೋದು. ಅದೇ -1 ಹಾಕ್ರಿ. -1 ಏನಪ್ಪ ಅಂತಂದ್ರೆ 3 ಅಷ್ಟೇ ಇಡ್ರಿ. -1³ ಮೈನಸ್ 5 ಮೈನಸ್ 1² ಮೈನಸ್ 11 ಇಂಟು -1 ಮೈನಸ್ 3 ಏನಪ್ಪ ಅಂತಂದ್ರೆ 1³ ಏನಪ್ಪ ಅಂತಂದ್ರೆ -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಪ್ಲಸ್ ಏನಪ್ಪ ಅಂತಂದ್ರೆ 5 ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಪ್ಲಸ್ 11 ಆಗ್ತದೆ. -3 ಮೈನಸ್ 5 ಎಷ್ಟಾಗ್ತದೆ? -8 ಆಗ್ತದೆ. -8 ಮೈನಸ್ 3 ಎಷ್ಟು? -11 ಆಗ್ತದೆ. -11 ಪ್ಲಸ್ 11 ಎಷ್ಟಾಗ್ತದೆ? 0 ಆಗ್ತದೆ. ಇದನ್ನೂ ಕೂಡ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು -1 ಅನ್ನೋದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಈ ಥರದ್ದು ಏನಪ್ಪ ಅಂತಂದ್ರೆ ಶೂನ್ಯತೆ ಆಗ್ಯದ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ -1/3 ಅನ್ನೋದನ್ನು ಕಂಡುಹಿಡಿರಿ. ನೋಡ್ರಿ, ಏನಪ್ಪ ಅಂತಂದ್ರೆ 3 ಅಷ್ಟೇ ಇಡ್ರಿ. -1/3 ಕ್ಯೂಬ್ ಏನಪ್ಪ ಅಂದ್ರೆ -5 1/3 -1/3 ಸ್ಕ್ವಯರ್
-11 -1/3 -3 ನೋಡ್ರಿ ಏನಪ್ಪ ಅಂತಂದ್ರೆ 3 ಅಷ್ಟೇ ಹೇಳ್ರಿ ಏನಪ್ಪ ಅಂತಂದ್ರೆ -1 ಕ್ಯೂಬ್ -1 ಮೈನಸ್ 1 ಕ್ಯೂಬ್ಗೆ 1 ಅಷ್ಟೇ ಆಗ್ತದೆ 9 ಏನಪ್ಪ ಅಂದ್ರೆ 3 ಕ್ಯೂಬ್ ಎಷ್ಟಾಗ್ತದೆ 27 ಆಗ್ತದೆ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 1 ಏನಪ್ಪ ಅಂತಂದ್ರೆ 5/9 ಮೈನಸ್ ಇಂಟು ಮೈನಸ್ ಪ್ಲಸ್ 11/3 ಮೈನಸ್ 3 ಆಗ್ತದೆ ನೋಡ್ರಿ ಏನಾಗ್ತದೆ 3 1 3 3 9 27 ನೆಕ್ಸ್ಟ್ ಏನಾಗ್ತದೆ ನೋಡ್ರಿ ಎಲ್ ಸಿ ಎಮ್ ಟೋಟಲ್ ಏನಪ್ಪ ಅಂದ್ರೆ ಟೋಟಲ್ ನೋಡ್ರಿ -1/9 ಏನಪ್ಪ ಅಂತಂದ್ರೆ ಇದು ಮೈನಸ್ಸೇ ಆಗ್ತದೆ ನೋಡ್ರಿ ಇದನ್ನು ಏನಪ್ಪ ಅಂತಂದ್ರೆ ಮೈನಸ್ ಆಗ್ತದೆ ನೋಡ್ರಿ ಏನಪ್ಪ ಅಂತಂದ್ರೆ 1 ಸ್ಕ್ವೇರ್ದು ಏನಪ್ಪ ಅಂದ್ರೆ -1 ಸ್ಕ್ವೇರ್ ಪ್ಲಸ್ ಆಗ್ತದೆ ಇದು ಮೈನಸ್ 5/9 ಪ್ಲಸ್ 11/3 ಮೈನಸ್ 3 ನೋಡ್ರಿ ಏನಾಗ್ತದೆ ನೋಡ್ರಿ ಇದು ಎರಡರದ್ದು ಏನಪ್ಪ ಅಂದ್ರೆ ಎಲ್ ಸಿ ಎಮ್ ಆಗ್ತದೆ 9 ಆಗ್ತದೆ 9 ಏನಪ್ಪ ಅಂತಂದ್ರೆ -1 -6 ಆಗ್ತದೆ ಪ್ಲಸ್ ಏನಪ್ಪ ಅಂತಂದ್ರೆ 11 ಇವು ಎರಡರದ್ದು ಎಲ್ ಸಿ ಎಮ್ ಆಗ್ತದೆ 3 ಆಗ್ತದೆ 3 11 ಮೈನಸ್ 3 9 ಆಗ್ತದೆ ಏನಪ್ಪ ಅಂತಂದ್ರೆ -6/9 ಪ್ಲಸ್ ಏನಪ್ಪ ಅಂತಂದ್ರೆ 2/3 ಆಗ್ತದೆ 3 2 6 3 3 9 ಮೈನಸ್ 2/3 ಪ್ಲಸ್ 2/3 ಎಷ್ಟಾಗ್ತದೆ ಇದು ಕ್ಯಾನ್ಸಲ್ ಏನಪ್ಪ ಅಂತಂದ್ರೆ ಇದು ಏನು ಮೈನಸ್ ಆದ ಕಡೆ 0 ಆಗ್ತದೆ ಇವನು ಕೂಡ ಏನಪ್ಪ ಅಂತಂದ್ರೆ -1/3 ಅನ್ನೋದು ಕೂಡ ಏನಪ್ಪ ಅಂತಂದ್ರೆ ಇದ್ರದ್ದು ಏನಪ್ಪ ಅಂತಂದ್ರೆ ಶೂನ್ಯತೆ ಆಗ್ಯದ ಅಂತೇಳಿ ನಾವು ಹೇಳಬಹುದು ನೋಡ್ರಿ ಅವುಗಳ ನಡುವಿನ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿಯಾದ ಅಂತೇಳಿ ನಾವು ಕಂಡುಹಿಡಬೇಕಾಗ್ತದೆ ಮೊದಲಿಗೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಮೊತ್ತ ಅಂತ ಕಂಡುಹಿಡಿಯುವಂಥದ್ದು ನಮಗೆ ಸೂತ್ರ ಗೊತ್ತದ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು -b/a ಮೈನಸ್ ಬಿ ಅನ್ನೋದನ್ನು ಏನಪ್ಪ ಅಂತಂದ್ರೆ ಮೈನಸ್ ಅನ್ನೋದು ಏನಪ್ಪ ಅಂತಂದ್ರೆ ಬಿ ಅನ್ನೋದನ್ನು ಏನಪ್ಪ ಅಂದರೆ x² ಸಹಗುಣಕ ಅಂತ ಕರಿತೀವಿ ನಾವು ಬಿ ಅಂದ್ರೆ ಏನು x² ಸಹಗುಣಕ ಅಂದ್ರೆ ಏನು ಬಿ ಅಂದ್ರೆ ಮೈನಸ್ ಬಿ ಏನಪ್ಪ ಅಂದ್ರೆ ಸಹಗುಣಕ ಏನದ -5 ಅದ -5 ಡಿವೈಡೆಡ್ ಬೈ ಎ ಅಂದ್ರೆ ಏನಪ್ಪ ಅಂದ್ರೆ x³ ಸಹಗುಣಕ ಏನದ 3 ಅದ ಏನಪ್ಪ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 5/3 ಇದು ಏನಪ್ಪ ಅಂತಂದ್ರೆ ಮೊತ್ತ ಅದೇ ರೀತಿ ಏನಪ್ಪ ಅಂತಂದ್ರೆ ಎರಡು ಪದಗಳ ಗುಣಲಬ್ಧಕ್ಕೆ ಅವ್ರ ನಡುವಿನ ಏನಪ್ಪ ಅಂತಂದ್ರೆ ಸಂಕಲನ ಮಾಡಿದ ಕಡೆ ಅವುಗಳ ನಡುವಿನ ಏನಪ್ಪ ಅಂತಂದ್ರೆ ಸಂಬಂಧ ಯಾವ ರೀತಿ ಆಗ್ತದೆ ನೋಡ್ರಿ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಸೂತ್ರ ಏನದ c/a ಸಿ ಅಂದರೆ ಏನಪ್ಪ ಅಂತಂದ್ರೆ ಅವುಗಳ ನಡುವಿನ ಎಕ್ಸರ ಸಹಗುಣಕ ಅಂತ ಎಕ್ಸರ ಸಹಗುಣಕ ಏನಪ್ಪ ಅಂತಂದ್ರೆ -11 ಅದ ಎರ ಸಹಗುಣಕ ಏನಪ್ಪ ಅಂತಂದ್ರೆ 3 ಅದ ಇದು ಕೂಡ ಏನಪ್ಪ ಅಂತಂದ್ರೆ ಯೂಸ್ ನೋಡು ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗುಣಲಬ್ಧವನ್ನು ನೋಡ್ತೀವಿ ಅಲ್ಫಾ ಬೀಟಾ ಗಾಮಾ ಇವುಗಳ ಏನಪ್ಪ ಅಂತಂದ್ರೆ ಗುಣಲಬ್ಧಗಳ ಏನಪ್ಪ ಅಂದ್ರೆ ಸಂಬಂಧ ಯಾವ ರೀತಿ ಅದಂತ ಅನ್ನೋದಾದ್ರೆ ಏನಪ್ಪ ಅಂತಂದ್ರೆ ಮೈನಸ್ ಏನಪ್ಪ ಅಂತಂದ್ರೆ d/a ಡಿ ಅನ್ನೋದು ಏನಪ್ಪ ಅಂತಂದ್ರೆ ಡಿ ಅಂದ್ರೆ ಏನು ಕಾನ್ಸ್ಟೆಂಟ್ ಏನಪ್ಪ ಅಂತಂದ್ರೆ ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಏನದ -3 ಅದ -3 ಡಿವೈಡೆಡ್ ಬೈ ಎ ಅಂದ್ರೆ ಏನಪ್ಪ ಅಂದ್ರೆ x³ ಸಹಗುಣಕ 3 ಅದ ಏನಪ್ಪ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3/3 3 1 3 3 1 3 ನೋಡ್ರಿ 1 ಅನ್ನೋದು ಏನಪ್ಪ ಅಂತಂದ್ರೆ ಡೈರೆಕ್ಟ್ ಏನಪ್ಪ ಅಂತಂದ್ರೆ 3/3 ಅನ್ನೋದು ಏನಪ್ಪ ಅಂತಂದ್ರೆ ಬರ್ಕೋಬಹುದು ಅಥವಾ 1 ಅಂತಲೂ ಬರ್ಕೋಬಹುದು ಇದು ಏನಪ್ಪ ಅಂತಂದ್ರೆ ಈ ರೀತಿಯಪ್ಪ ಅಂದ್ರೆ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ಈ ರೀತಿಯಾಗಿ ಕಂಡುಹಿಡಿಬೇಕು ತಾಳೆ ಅನ್ನೋದನ್ನು ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಕಂಡುಹಿಡಿಬೇಕು ಅನ್ನೋದಾಗ್ತದೆ ನೋಡ್ರಿ ಎಲ್ಲ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಕಂಡುಹಿಡಬೇಕಾಗ್ತದೆ ಅಭ್ಯಾಸ 2.2 ಅನ್ನೋದನ್ನು ನೋಡ್ರಿ ಏನಪ್ಪ ಅಂತಂದ್ರೆ 9 ಆಗಿದೆ ಇದು 2.2
ಅಭ್ಯಾಸ 2.2 ಅನ್ನೋದನ್ನು ನೋಡೋಣ. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಅವು ಸಹಗುಣಕಗಳ ನಡುವಿನ ಸಂಬಂಧವನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಮೊದಲನೇ ಪ್ರಶ್ನೆ ಯಾವುದದ ನೋಡ್ರಿ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ಸ್ಕ್ವಯರ್ ಅನ್ನೋದಿತ್ತಂದ್ರೆ ಅದಕ್ಕೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇವುಗಳ ನಡುವೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ, ಅವುಗಳ ನಡುವೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಎಕ್ಸ್ ಸ್ಕ್ವಯರ್ ಅನ್ನೋದನ್ನು ನೋಡ್ರಿ ಯಾವ ರೀತಿಯಾಗಿ ಬರ್ಕೋತೀವಿ. ಎಕ್ಸ್ ಸ್ಕ್ವಯರ್ ಮೈನಸ್ 8 ಏನಪ್ಪ ಅಂದ್ರೆ 1 ಇಂಟು 8 ಆಗ್ತದೆ, ಮೈನಸ್ 8 ಆಗ್ತದೆ. ಮಧ್ಯದ ಪದಗಳನ್ನು ಏನಪ್ಪ ಅಂದ್ರೆ ಡಿವೈಡನ್ನು ಮಾಡಿದ ಕೆಳಗೆ ಅವು ಏನಪ್ಪ ಅಂದ್ರೆ ಅವೆರಡೂ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತದೆ ಆ ಏನಪ್ಪ ಅಂದ್ರೆ ಸ್ಥಿರಾಂಕ ಪದಕ್ಕೆ ಏನಾಗಿರ್ತದೆ ಸಮಾಂತರ ಆಗಿರ್ತದೆ. ಅವು ಎರಡೂ ಪದಗಳ ಏನಪ್ಪ ಅಂತಂದ್ರೆ ಮೊತ್ತಕ್ಕೆ ಏನಾಗಿರ್ತದೆ ನಡುವಿನ ಪದ ಏನಪ್ಪ ಅಂತಂದ್ರೆ ಎಕ್ಸರ ಸಹಗುಣಕ ಎಕ್ಸರ ಪದದಲ್ಲಿರುವಂತಹ ಎಲ್ಲ ಪದಕ್ಕೆ ಏನಪ್ಪ ಅಂದ್ರೆ ಸಮನಾಗಿರ್ತದೆ ಅಂತೇಳಿ ನಾವು ನೋಡ್ತೀವಿ. ನೋಡ್ರಿ, ಮಧ್ಯದ ಪದವನ್ನು ಏನಪ್ಪ ಅಂತಂದ್ರೆ ಮೈನಸ್ 4x ಪ್ಲಸ್ 2x ಅಂತ ಬರ್ಕೋಬೋದು. ಮೈನಸ್ 4x ಪ್ಲಸ್ 2x ಅಂದರೆ ಏನಪ್ಪ ಅಂದ್ರೆ ಮೈನಸ್ 2x ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 4 2 8 ಆಗ್ತದೆ. ಹಾಗಾದ್ರೆ ಏನಪ್ಪ ಅಂತಂದ್ರೆ ಡಿವೈಡ್ ಮಾಡ್ಕೊಂಡಿದ್ದು ಕರೆಕ್ಟ್ ಆಗ್ತದೆ. ನೋಡಿರಿ, 4 2 8 ಅನ್ನೋದನ್ನು ಈಗ 8 ಅನ್ನೋದನ್ನು ಈ ರೀತಿದಾಗೂ ಬರ್ಕೋಬೋದು. 4 2 8 4 2 8 ಅನ್ನೋದೇನಪ್ಪ ಅಂತಂದ್ರೆ 4 ಮತ್ತು 2 ತೊಗೋಬೋದು. ನೋಡಿರಿ, ದೊಡ್ಡ ಸಂಖ್ಯೆ ಮುಂದೆ ಏನಪ್ಪ ಅಂತಂದ್ರೆ ಮೈನಸ್ ಬೇಕಾಗಿದೆ ಅಂದ್ರೆ ದೊಡ್ಡ ಸಂಖ್ಯೆಯ ಮುಂದೆ ಏನಪ್ಪ ಅಂತಂದ್ರೆ ಮೈನಸ್ ಇಡಬೇಕಾಗ್ತದೆ. ನೋಡಿರಿ, ಇವುದು ಏನಪ್ಪ ಅಂದ್ರೆ ಎರಡು ಏನಪ್ಪ ಅಂದ್ರೆ ಗುಂಪನ್ನು ಮಾಡಿರಿ ಏನಪ್ಪ ಅಂತಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 4xದಾಗ ಏನಪ್ಪ ಅಂದ್ರೆ ಏನು ಕಾಮನ್ ಅದ ಎಕ್ಸ್ ಕಾಮನ್ ಅದ. ಎಕ್ಸ್ ಕಾಮನ್ ತೆಗೀರಿ ಏನಪ್ಪ ಅಂತಂದ್ರೆ ಉಳಿದಿದ್ದೇನು ಎಕ್ಸ್ ಮೈನಸ್ 4 ಉಳಿದು ಪ್ಲಸ್ ಏನಪ್ಪ ಅಂತಂದ್ರೆ 2 ಏನಪ್ಪ ಅಂತಂದ್ರೆ 2x ಮತ್ತು ಏನಪ್ಪ ಅಂತಂದ್ರೆ 8ದಾಗ ಏನು ಕಾಮನ್ ಅದ 2 ಕಾಮನ್ ಅದ. ಅಂದ ಕಡೆ 2 ಕಾಮನ್ ತೆಗೀರಿ ಎಕ್ಸ್ ಮೈನಸ್ 4 ಉಳೋದು. ಏನಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಮೈನಸ್ 4 ಅದ, ಇಲ್ಲಿ ಎಕ್ಸ್ ಮೈನಸ್ 4 ಎಕ್ಸ್ ಮೈನಸ್ 4 ರಿಮೈನಿಂಗ್ ಏನು ಉಳಿದಿದೆ ಇಲ್ಲಿ ಎಕ್ಸ್ ಉಳಿದಿದೆ, ಇಲ್ಲಿ ಪ್ಲಸ್ 2 ಉಳಿದಿದೆ ಎಕ್ಸ್ ಪ್ಲಸ್ 2. ಏನಪ್ಪ ಅಂತಂದ್ರೆ ಇವುಗಳ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿ ಅಂದ ಕಡೆಗೆ ಶೂನ್ಯತೆಗಳನ್ನು ಕಂಡುಹಿಡಿಯುವಂಥ ಕಡೆಗೆ ಕೊಟ್ಟಂಥ ಇದೆ ಏನಪ್ಪ ಅಂತಂದ್ರೆ ಬಂದಂಥ ಅಪವರ್ತನಗಳಿಗೆ ಏನಪ್ಪ ಅಂದ್ರೆ ಈಕ್ವಲ್ ಟು 0 ಮಾಡ್ಬೇಕು. ಎಕ್ಸ್ ಮೈನಸ್ 4 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 4, ಎಕ್ಸ್ ಈಕ್ವಲ್ ಟು ಮೈನಸ್ 2. ಇವುದರ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಅವುಗಳ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಬರ್ತಾವೆ. ಅದೇ ರೀತಿ ಇನ್ನೊಂದು ಅದರಾಗ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಏನಪ್ಪ ಅಂತಂದ್ರೆ ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿಯಾಗಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ತಾಳೆ ನೋಡ್ರಿ ಅಂತ ಕೇಳಿದ್ದಾರೆ. ನೋಡ್ರಿ, ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವಂಥದ್ದು ಏನಪ್ಪ ಅಂತಂದ್ರೆ ಸೂತ್ರ ಗೊತ್ತದ. ಮೊತ್ತ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ b/a. ಅದೇ ಗುಣಲಬ್ಧವನ್ನು ಕಂಡುಹಿಡಿಯಬೇಕು ಅನ್ನೋದಾದ್ರೆ ಸೂತ್ರ ಗೊತ್ತದ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಮೈನಸ್ ಅಟ್ಟೆ ಇಡ್ರಿ. ಬಿ ಅಂದರೆ ಏನದ ಮೈನಸ್ 2 ಅದು ಮೈನಸ್ 2. ಎ ಅಂದರೆ ಎಷ್ಟದ ಎಕ್ಸ್ ಸ್ಕ್ವಯರ್ನ ಸಹಗುಣಕ 1 ಅದ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಡಿವೈಡೆಡ್ ಬೈ 1 ಅಂದ್ರೂ 1 ಇಟ್ಟರು ನಡೀತದೆ, ಇಲ್ಲಿಲ್ಲ ಅಂದ್ರೂ ನಡೀತದೆ. ಓಕೆ, ಅಲ್ಫಾ ಏನಪ್ಪ ಅಂದ್ರೆ ಗುಣಲಬ್ಧ ಏನಾಗ್ತದೆ ನೋಡ್ರಿ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಸಿ ಅಂದರೆ ಏನಪ್ಪ ಅಂತಂದ್ರೆ ಸ್ಥಿರಾಂಕ ಎಷ್ಟದ 8 ಅದ. ಎ ಅಂದರೆ ಎಷ್ಟದ ಸಹಗುಣಕ 1 ಅದ. ಇಷ್ಟ ಆಗ್ತದೆ. ಇದರ ನಡುವಿನ ಸಂಬಂಧ ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಏನದಪ್ಪ ಅಂತಂದ್ರೆ ಅವುಗಳ ನಡುವಿನ ಮೊತ್ತ 2/1 ಮತ್ತು ಗುಣಲಬ್ಧ ಏನಾಗ್ಯದಪ್ಪ ಅಂದ್ರೆ ಮೈನಸ್ 8/1 ಅದ ಅಂತೇಳಿ ಹೇಳ್ಬೋದು. ನೋಡ್ರಿ, ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ ಈ ರೀತಿ ಇದೆ. ಎರಡನೇ ಪ್ರಶ್ನೆ ಈ ರೀತಿ ಇದೆ ಏನಪ್ಪ ಅಂತಂದ್ರೆ 4x ಸ್ಕ್ವಯರ್ ಮೈನಸ್ 4s ಪ್ಲಸ್ 1 ಇದ್ರ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ ಮತ್ತು ಏನಪ್ಪ ಅಂತಂದ್ರೆ ಅವುಗಳ ಶೂನ್ಯತೆಗಳು ಮತ್ತು ಏನಪ್ಪ ಅಂತಂದ್ರೆ ಸಹಗುಣಕಗಳ ನಡುವಿನ ಸಂಬಂಧವನ್ನು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡ್ರಿ ಅಂತ ತಾಳೆ ನೋಡ್ರಿ ಅಂತ ಹೇಳಿದ್ದಾರೆ. ನೋಡ್ರಿ,
ನೋಡ್ರಿ ಯಾವ ರೀತಿಯಾಗಿ ಕಂಡುಹಿಡಿತಾರೆ. 4x ಸ್ಕ್ವಯರ್ 4s ಸ್ಕ್ವಯರ್ ಮೈನಸ್ ಏನಪ್ಪ ಅಂತಂದ್ರೆ ನೋಡ್ರಿ 4 1 4 ಅನ್ನೋದನ್ನು ಏನಪ್ಪ ಅಂತಂದ್ರೆ 2 2s ಅಂತ ಬರ್ಕೋಬೋದು. 2 ಮತ್ತು ಕೂಡಿಸಿದ ಕಡೆ ಏನಪ್ಪ ಅಂತಂದ್ರೆ 2 ಕೂಡಿಸಿದ ಕಡೆ ಎಷ್ಟಾಗ್ತದೆ 4 ಆಗ್ತದೆ. ಅದೇ 2 ಇಂಟು 2 ಮಾಡೋದ ಕಡೆಗೆ 4 ಆಗ್ತದೆ. ನೋಡ್ರಿ -2s ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ +1. ನೋಡ್ರಿ ಇದ್ರ ಏನಪ್ಪ ಅಂದ್ರೆ ಗುಂಪುಗಳನ್ನು ಮಾಡಿರಿ. ಇದ್ರ ನಡುವೆ ಏನಪ್ಪ ಅಂತ ಏನು ಕಾಮನ್ ಅದ 2s ಕಾಮನ್ ಅದ. 2s ಕಾಮನ್ ಅದ ಅಂದ ಕೆಳಗೆ ಇಲ್ಲಿ ಏನು ಉಳಿತು 2 ಉಳಿದದ, ಇಲ್ಲೊಂದು s ಉಳಿದದ. ಮೈನಸ್ ಏನಪ್ಪ ಅಂತಂದ್ರೆ 1 ಉಳಿದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ -1 ಕಾಮನ್ ತೆಗೀರಿ. ಇಲ್ಲಿ ಏನಪ್ಪ ಅಂತಂದ್ರೆ -1 ಕಾಮನ್ ತೆಗೀರಿ. 2s -1 ಮೈನಸ್ ಏನಪ್ಪ ಅಂತಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ನೋಡ್ರಿ ಇಲ್ಲಿ ಏನಪ್ಪ ಅಂತಂದ್ರೆ ಮೈನಸ್ ಏನಪ್ಪ ಅಂದ್ರೆ 2s -1 ಎರಡು ಸೇಮ್ ಅವ. 2s -1 ರಿಮೈನಿಂಗ್ ಏನಪ್ಪ ಅಂದ್ರೆ 2s -1 ನೋಡ್ರಿ ಏನಪ್ಪ ಅಂತಂದ್ರೆ ಇವುಗಳ ಮತ್ತೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಅವುಗಳನ್ನು ಏನಪ್ಪ ಅಂತಂದ್ರೆ ಅಪವರ್ತನಗಳನ್ನು 0 ಆಗಿ ಏನಪ್ಪ ಈಕ್ವಲ್ ಟು 0 ಆಗಿ ಏನಪ್ಪ ಅಂದ್ರೆ ನೋಡಬೇಕು. 2s - 1 = 0, 2s - 1 = 0, 2s = +1, 2s = +1, s = 1/2, s = 1/2 ಏನಪ್ಪ ಅಂತಂದ್ರೆ ಇವುಗಳ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಈ ರೀತಿಯಾದಂತೇಳಿ ಹೇಳಬಹುದು. ಅದೇ ರೀತಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಏನಪ್ಪ ಅಂತಂದ್ರೆ ಮತ್ತು ಏನಪ್ಪ ಅಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅವುಗಳ ಸಂಬಂಧ ಏನಪ್ಪ ಅಂತಂದ್ರೆ ನೋಡ್ರಿ α + β = -b/a ಮೈನಸ್ ಅಷ್ಟೇ ಇಟ್ರಿ. ಬಿ ಜಾಗದಾಗ ಏನದ ಏನಪ್ಪ ಅಂತಂದ್ರೆ -4 ಅದ. -4 ಏನಪ್ಪ ಅಂದ್ರೆ ಎ ಸಹಗುಣಕಗಳ ನಡುವಿನ ಏನಪ್ಪ ಅಂತಂದ್ರೆ x² ಸಹಗುಣಕ ಏನಪ್ಪ ಅಂದ್ರೆ s² ಸಹಗುಣಕ ಏನದ 4 ಅದ. ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ. +4 4 4 1 4 ನೋಡ್ರಿ ಈ ರೀತಿದಾಗ ಏನಪ್ಪ ಅಂತಂದ್ರೆ 1 ಅನ್ನೋದು ಏನಪ್ಪ ಅಂತಂದ್ರೆ ಇವುಗಳ ಸಂಬಂಧ ಅಂತ ಮೊತ್ತವನ್ನು ಕಂಡುಹಿಡಿತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಗುಣಲಬ್ಧ ನೋಡ್ರಿ. ಗುಣಲಬ್ಧ ಯಾವ ರೀತಿ ಅದ ಮೈನಸ್ ಏನಪ್ಪ ಅಂತಂದ್ರೆ c/a ಓನ್ಲಿ ಏನಪ್ಪ ಅಂದ್ರೆ c/a. ಸಿ ಅಂದರೆ ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಏನದ 1 ಅದ ಏನಪ್ಪ ಅಂತಂದ್ರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಎ ಸಹಗುಣಕ ಏನಪ್ಪ ಅಂದ್ರೆ s² ಸಹಗುಣಕ ಏನದ 4 ಅದ. ಈ ರೀತಿ ಏನಪ್ಪ ಅಂತಂದ್ರೆ 1/4 ಅನ್ನುವುದನ್ನು ಈ ರೀತಿಯಾಗಿ ಏನಪ್ಪ ಅಂದ್ರೆ ಅವುಗಳ ನಡುವಿನ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಈ ರೀತಿಯಾಗಿ ಕಂಡುಹಿಡಿತೀವಿ ಅಂತೇಳಿ ನಾವು ನೋಡಬಹುದು. ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆ ಈ ರೀತಿ ಇದೆ. ಮೂರನೇದು 6x² - 3 - 7x ಅನ್ನುವುದೇನ ಏನಪ್ಪ ಅಂತಂದ್ರೆ ಇದು ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದ್ರೆ ಒಂದು ಆರ್ಡರ್ ರೂಪದಾಗ ಬರ್ಕೊಳ್ಳೋಣ. ಯಾವುದೇ ಏನಪ್ಪ ಅಂತಂದ್ರೆ ಸಾಮಾನ್ಯ ಏನಪ್ಪ ಅಂತಂದ್ರೆ ಅದು ಜನರಲ್ ಫಾರ್ಮುಲಾ ರೂಪದಾಗ ಏನಪ್ಪ ಅಂತಂದ್ರೆ ಸಾಮಾನ್ಯ ರೂಪದಲ್ಲಿ ಬರ್ಕೊಳ್ಳೋಮಿ. 6x² - 7x - 3 ಇದನ್ನು ಈ ರೀತಿದಾಗ ಬರ್ಕೊಂಡಿದ್ದೀವಿ. ನೋಡ್ರಿ 6 ಮೂರಲೆ ಕೊನೆಯ ಪದಗಳ ಏನಪ್ಪ ಅಂದ್ರೆ ಗುಣಲಬ್ಧ 6 ಮೂರಲೆ 18 ಆಗ್ತದೆ. -18 -18 ಅನ್ನೋದೇನು ಏನಪ್ಪ ಅಂತಂದ್ರೆ ಮಧ್ಯದ ಪದ ಏನಪ್ಪ ಅಂತಂದ್ರೆ -7x ಅದ. ಆ 7x ಅನ್ನೋದನ್ನು ಏನಪ್ಪ ಅಂತಂದ್ರೆ ಡಿವೈಡನ್ನು ಮಾಡಿದ ಕೆಳಗೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಏನಾಗಿರಬೇಕು -18 ಆಗಬೇಕು. ಅದೇ ಆ ಎರಡೂ ಸಂಖ್ಯೆಗಳನ್ನು ಕೂಡಿಸಿದ ಕಡೆ ಏನಾಗಬೇಕು -7x ಆಗಬೇಕು. ನೋಡ್ರಿ 9 7 18 9ರದ 2 ಕಳೆದ್ರೆ ಎಷ್ಟಾಗ್ತದೆ ಏನಪ್ಪ ಅಂತಂದ್ರೆ 7 ಆಗ್ತದೆ. ಅದೇನಪ್ಪ ಅಂದ್ರೆ 9 7 18 ಆಗ್ತದೆ. ನೋಡ್ರಿ 6x² - 9x + 2x - 3x ಅಂತ 3 ಅಂತ ಬರ್ಕೋಬಹುದು. ನೋಡ್ರಿ 7x ಏನಪ್ಪ ಅಂತಂದ್ರೆ 9x + 2x ಏನಪ್ಪ ಅಂತಂದ್ರೆ 9xದಾಗ ಏನಪ್ಪ ಅಂತಂದ್ರೆ 2x ಅನ್ನು ಕಳೆದ ಕಡೆ ಏನಪ್ಪ ಅಂತಂದ್ರೆ ಎಷ್ಟು ಉಳಿತದೆ -7x ಉಳಿತದೆ. ಅದೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 9 2 18 6 ಮೂರಲೆ ಏನಾಗ್ತದೆ 18 ಆಗ್ತದೆ. ನೋಡ್ರಿ ಕರೆಕ್ಟ್ ಆಗ್ತದೆ. ನೋಡ್ರಿ ಇದು ಎರಡೂ ಪದಗಳ ಏನಪ್ಪ ಅಂತಂದ್ರೆ ಗುಂಪು ಮಾಡಿರಿ. ನೋಡ್ರಿ 6x² - 9xದಾಗ ಏನು ಕಾಮನ್ ಅದ 3 ಕಾಮನ್ ಅದ. 3x ಕಾಮನ್ ಅದ. ಇಲ್ಲಿ ಏನಪ್ಪ ಅಂತಂದ್ರೆ 2x ಉಳಿದದ. ಇಲ್ಲಿ ಏನು ಉಳಿದದ 3 ಉಳಿದದ. ಅದೇ ರೀತಿದಾಗ ಏನಪ್ಪ ಅಂತಂದ್ರೆ ಇಲ್ಲಿ 2x ಮೈನಸ್ ಏನಪ್ಪ ಅಂತಂದ್ರೆ 1 ತೊಗೊಳ್ರೆ ಏನಪ್ಪ ಅಂದ್ರೆ 2x - 3 ಉಳಿದದ. ಇಲ್ಲಿ ಏನಪ್ಪ ಅಂದ್ರೆ 2x - 3 ಅದ. ಇಲ್ಲಿ 2x - 3 ಅದ. 2x - 3
ರಿಮೈನಿಂಗ್ ಹೇಳೋದ 3x + 1 3x + 1 ಏನಪ್ಪ ಅಂತಂದ್ರೆ ಇವುಗಳ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಅಪವರ್ತನಗಳಿಗೆ ಏನಪ್ಪ ಅಂದ್ರೆ =0 ಮಾಡಬೇಕು. 2x - 3 = 0, 3x + 1 = 0, 2x = 3, x = 3/2 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 3x = -1, x = -1/3 ಆಗ್ತದೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿ ತಾಳೆ ನೋಡ್ರಿಯಪ್ಪ ಅಂದ್ರೆ ಶೂನ್ಯತೆಗಳು ಮತ್ತು ಏನಪ್ಪ ಅಂತಂದ್ರೆ ಸಹಗುಣಕಗಳ ನಡುವಿನ ಏನಪ್ಪ ಅಂದ್ರೆ ಸಂಬಂಧಗಳನ್ನು ಏನಪ್ಪ ಅಂದ್ರೆ ತಾಳೆ ನೋಡ್ರಿ ಅಂತ ಕೇಳಿದರೆ ಏನಪ್ಪ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ = -b/a -b ಅಂದ್ರೆ ಏನಪ್ಪ ಅಂದ್ರೆ ಬಿ ಜಾಗದಾಗ ಏನದ ಮೈನಸ್ ಬಿ ಜಾಗದಾಗ ಏನದ -7 ಅದ ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ ಎ ಜಾಗದಾಗ ಏನದ 6 ಅದ. ಮೈನಸ್ ಇಂಟು ಮೈನಸ್ ಏನಪ್ಪ ಅಂದ್ರೆ +7/6 ಆಗ್ತದೆ. ಅದೇ ಏನಪ್ಪ ಅಂತಂದ್ರೆ ಆಲ್ಫಾ ಇಂಟು ಬೀಟಾ ಏನಪ್ಪ ಅಂದ್ರೆ ಗುಣಲಬ್ಧ ಏನಪ್ಪ ಅಂದ್ರೆ ಸಹಗುಣಕಗಳ ನಡುವಿನ ಸಂಬಂಧ ಏನಪ್ಪ ಅಂದ್ರೆ ಆಲ್ಫಾ ಇಂಟು ಬೀಟಾ = ಏನಪ್ಪ ಅಂದ್ರೆ c/a ಅದ. ಸಿ ಅಂದ್ರೆ ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಎಷ್ಟದ 3 - 3 ಅದ. ಎ ಅಂದ್ರೆ ಎಷ್ಟದ 6 ಅದ ಅನ್ನೋದನ್ನು 3 × 1 = 3, 3 × 2 = 6 ಏನಪ್ಪ ಅಂತಂದ್ರೆ -1/2 ಅಂತೇಳಿ ಈ ರೀತಿದಾಗ ಬರ್ಕೋಬಹುದು. ಈ ರೀತಿ ಏನಪ್ಪ ಅಂತಂದ್ರೆ ಸಹಗುಣಕ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವು ನೋಡಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ 4ನೇ ಪ್ರಶ್ನೆ ಈ ರೀತಿ ಇದೆ. 4u² + 8u ಅನ್ನೋದನ್ನು ಏನಪ್ಪ ಅಂತಂದ್ರೆ ನಾವು ನೋಡ್ತೀವಿ. ಇದನ್ನು ಏನಪ್ಪ ಅಂತಂದ್ರೆ ಸ್ಕ್ವಯರ್ ಅದ. ಸ್ಕ್ವಯರ್ ಇದ್ದ ಕಾರಣ ಏನಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗ ಬಹುಪದೋಕ್ತಿ ಏನಪ್ಪ ಅಂದ್ರೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದರೆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿತೀರ ಅನ್ನೋದು ನೋಡ್ರಿ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ 4u² + 8u ಅಂತ ಹೇಳ್ದ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ. ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಅಂದರೆ ಡೈರೆಕ್ಟ್ ಇದ್ರ ಏನಪ್ಪ ಅಂತಂದ್ರೆ ಒಂದು ಪದ ಅದ. ಇದ್ರಾಗ ಏನಪ್ಪ ಅಂತಂದ್ರೆ ಕಾಮನ್ ಏನದ ನೋಡ್ರಿ 4u ಕಾಮನ್ ಅದ. ಏನಪ್ಪ ಅಂದ್ರೆ 4u ಕಾಮನ್ ಅದ ಅಂದ ಕಳಿ ಇಲ್ಲಿ ರಿಮೈನಿಂಗ್ ಏನು ಉಳಿತದ u ಉಳಿತದ ಪ್ಲಸ್ ಏನಪ್ಪ ಅಂತಂದ್ರೆ 2 ಉಳಿತದ. ಏನಪ್ಪ ಅಂತಂದ್ರೆ 4u ಏನಪ್ಪ ಅಂತಂದ್ರೆ ಇಂಟು ಏನಪ್ಪ ಅಂತಂದ್ರೆ u + 2 ಆಗ್ತದೆ. ಅದೇನಪ್ಪ ಅಂತಂದ್ರೆ ಸಹಗುಣಕಗಳು ಸಿಕ್ಕು 4u ಮತ್ತು ಏನಪ್ಪ ಅಂತಂದ್ರೆ 4 + ಇದು u + 2 ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಈ 4u = 0. ಅದೇನಪ್ಪ ಅಂತಂದ್ರೆ u + 2 = 0. ಏನಪ್ಪ ಅಂದ್ರೆ u = 0 / 4 ಅಂದ್ರೆ ಏನಾಗ್ತದೆ u = 0 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ u ಏನಪ್ಪ ಅಂತಂದ್ರೆ +2 ಇದ್ದಿದ್ದನ್ನು ಈ ಕಡೆ ಹೋದರೆ ಏನಾಗ್ತದೆ -2 ಆಗ್ತದೆ. u = -2 u = 0 ಮತ್ತು ಏನಾಗ್ತದಪ್ಪ ಅಂತಂದ್ರೆ -2 ಆಗ್ತದೆ. ಏನಪ್ಪ ಅಂತಂದ್ರೆ ಇವುಗಳ ಶೂನ್ಯತೆಗಳನ್ನು ಈ ರೀತಿಯಾಗಿ ಕಂಡುಹಿಡಿಬೇಕಾಗ್ತದೆ. ಅವುಗಳ ನಡುವಿನ ಏನಪ್ಪ ಅಂತಂದ್ರೆ ಸಹಗುಣಕಗಳು ಏನಪ್ಪ ಅಂತಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಆಲ್ಫಾ + ಬೀಟಾ = ಏನಾಗ್ತದೆ ಏನಪ್ಪ ಅಂತಂದ್ರೆ -b/a. ಗುಣಲಬ್ಧ ಏನಪ್ಪ ಆಲ್ಫಾ ಇಂಟು ಬೀಟಾ = ಏನಾಗ್ತದೆ c/a. ಸಿ ಅಂದ್ರೆ ಏನಪ್ಪ ಅಂತಂದ್ರೆ ಮೈನಸ್ ಹೇಳ್ರಿ. ಬಿ ಅಂದ್ರೆ ಬಿ ಜಾಗದಾಗ ಏನದ 8 ಅದ. 8 / ಎ ಜಾಗದಾಗ ಏನದ 4 ಅದ. 4 × 1 = 4 × 2 -2 ಆಗ್ತದೆ. ಅದೇ ರೀತಿ ಸಿ ಅಂದ್ರೆ ಏನದ 0 / ಎ ಅಂದ್ರೆ ಎಷ್ಟದ 4 ಅದ. 0 / 4 ಅಂದ್ರೆ 0 ಆಗ್ತದೆ ನೋಡ್ರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ 5ನೇ ಪ್ರಶ್ನೆ ಇದೆ. 5ನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ t² - 15. t² - 15 ಅನ್ನೋದನ್ನು ಆಗಲೇ ಇದೇ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ನೋಡಿದ್ದೀವಿ. ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ a² - ಏನಪ್ಪ ಅಂತಂದ್ರೆ √15 ಅಂತ ಬರ್ಕೋಬೋದು. ಇದನ್ನು ಏನಪ್ಪ ಅಂತಂದ್ರೆ √15² ಅಂತ ಬರ್ಕೋಬೋದು. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ t² ಏನಪ್ಪ ಅಂತಂದ್ರೆ ಈ ರೀತಿ ಬರ್ಕೋಬೋದು. ಏನಪ್ಪ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಸೂತ್ರ ಗೊತ್ತಿದೆ a² - b² = a + b × a - b.
ಈ ರೀತಿಯಾಗಿ ಬರ್ಕೋಬೋದು. ಏನಪ್ಪ ಅಂತಂದ್ರೆ ಟಿ ಸ್ಕ್ವಯರ್ ಮೈನಸ್ ರೂಟ್ 15 ಸ್ಕ್ವಯರ್ ಅನ್ನೋದನ್ನು ಈ ರೀತಿಯಾಗಿ ಬರ್ಕೋಬೋದು. ಏನಪ್ಪ ಅಂತಂದ್ರೆ ಈ ರೀತಿಯಾಗ ಏನಪ್ಪ ಅಂತಂದ್ರೆ ಫಾರ್ಮುಲಾದಾಗ ಏನು ಬರ್ಕೋರಿ, ಎ ಅಂದರೆ ಏನಪ್ಪ ಅಂತಂದ್ರೆ ಟಿ ಅದ, ಟಿ ಪ್ಲಸ್ ರೂಟ್ 15 ಟಿ ಮೈನಸ್ ರೂಟ್ 15 ಏನಪ್ಪ ಅಂತಂದ್ರೆ ಅಪವರ್ತನಗಳು ಸಿಕ್ಕು ಟಿ ಪ್ಲಸ್ ರೂಟ್ 15 ಈಕ್ವಲ್ ಟು 0, ಟಿ ಮೈನಸ್ ರೂಟ್ 15 ಈಕ್ವಲ್ ಟು 0, ಟಿ ಈಕ್ವಲ್ ಟು ಮೈನಸ್ ರೂಟ್ 15 ಅದೇ ರೀತಿಯಾಗಿ ಟಿ ಈಕ್ವಲ್ ಟು ರೂಟ್ 15. ಇವು ಎರಡು ಏನಪ್ಪ ಅಂತಂದ್ರೆ ಇವುದರಿಂದ ಏನಪ್ಪ ಅಂತಂದ್ರೆ ಶೂನ್ಯತೆಗಳಂತೇಳಿ ನಾವು ಏನಪ್ಪ ಅಂತಂದ್ರೆ ನಿರ್ಧಾರವನ್ನು ಕೈಗೊಳ್ಳಬಹುದು. ಅದರ ನಡುವೆ ಏನಪ್ಪ ಅಂತಂದ್ರೆ ಸಂಬಂಧ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಸಂಬಂಧ ಮತ್ತು ಏನಪ್ಪ ಅಂತಂದ್ರೆ ಅವುಗಳ ನಡುವಿನ ಏನಪ್ಪ ಅಂತಂದ್ರೆ ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿ ಆದ ಅಂತ ನೋಡಿರಿ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಅಂದ್ರೆ ಮೈನಸ್ ಮೈನಸ್ ಇಡ್ರಿ, ಬಿ ಅಂದರೆ ಎಷ್ಟದ, ಬಿ ಅಂದರೆ ಯಾವುದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಕೊಟ್ಟಿಲ್ಲ, ಬಿ ಕೊಟ್ಟಿಲ್ಲ ಅಂದ ಕಡೆಗೆ 0 ಡಿವೈಡೆಡ್ ಬೈ ಎ ಅಂದರೆ ಏನಪ್ಪ ಒಂದದ ಅಂದರೆ 0 ಆಗ್ತದೆ. ಏನಪ್ಪ ಅಂದ್ರೆ ಗುಣಲಬ್ಧ ಏನಾಗ್ತದೆ, ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಏನಾಗ್ತದೆ ಸಿ ಬೈ ಎ. ಸಿ ಅಂದರೆ ಎಷ್ಟದ ಮೈನಸ್ 15 ಅದ, ಎ ಅಂದರೆ ಎಷ್ಟದ 1 ಅದ, ಮೈನಸ್ 15 ಡಿವೈಡೆಡ್ ಬೈ 1. ಇದು ಏನಪ್ಪ ಅಂದ್ರೆ ಈ ರೀತಿಯಾಗಿ ತಾಳೆಯನ್ನು ನಾವು ನೋಡಬಹುದು ಅಂತೇಳಿ ನಾವು ನೋಡ್ತೀವಿ. ಮುಂದಿಂದ ಏನಪ್ಪ ಅಂತಂದ್ರೆ ಕೊನೆಯ ಪ್ರಶ್ನೆಯನ್ನು ಈ ರೀತಿ ಏನಪ್ಪ ಅಂತಂದ್ರೆ ಇದರಾಗ ಏನಪ್ಪ ಅಂತಂದ್ರೆ 6ನೇ ಪ್ರಶ್ನೆ ಈ ರೀತಿ ಇದೆ. 6ನೇ ಪ್ರಶ್ನೆ ಏನಪ್ಪ ಅಂದ್ರೆ 3x ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 4 ಅನ್ನೋದನ್ನು ಏನಪ್ಪ ಅಂತಂದ್ರೆ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಇವುಗಳ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದನ್ನು ನೋಡಿರಿ. ಸ್ವಲ್ಪ ನೋಡಿರಿ ಏನಪ್ಪ ಅಂತಂದ್ರೆ ಕೊನೆಯ ಪದಗಳು ಏನಪ್ಪ ಅಂತಂದ್ರೆ 3 4 12 ಮೈನಸ್ 12 ಆಗ್ತದೆ, ಮೈನಸ್ 12 ಆಗ್ತದೆ. ಮೈನಸ್ 12 ಕೊನೆ ಏನಪ್ಪ ಅಂತಂದ್ರೆ ಮಧ್ಯದ ಪದಗಳನ್ನು ಏನಪ್ಪ ಅಂತಂದ್ರೆ ಕೂಡಿಸಿದ್ರೆ ಏನಪ್ಪ ಅಂದ್ರೆ ಮೈನಸ್ 1 ಬರಬೇಕು. ಅದೇ ಏನಪ್ಪ ಅಂತಂದ್ರೆ ಗುಣಾಕಾರ ಮಾಡಿದ್ರೆ ಏನಪ್ಪ ಅಂತಂದ್ರೆ ಮೈನಸ್ 12 ಬರಬೇಕು. ಆ ರೀತಿಯಾಗಿ ಏನಪ್ಪ ಅಂತಂದ್ರೆ ಡಿವೈಡ್ ಮಾಡ್ಕೋರಿ. ನೋಡಿರಿ 12 ಅನ್ನೋದನ್ನು 4 3 ಅಂತ ಬರ್ಕೋಬೋದು. 4 3 12. 4 ಬರೆದಾಗ ಏನಪ್ಪ ಅಂತಂದ್ರೆ 3 ಕಳೆದ್ರೆ ಏನಪ್ಪ ಅಂದ್ರೆ 1 ಉಳಿತದೆ. ನೋಡಿರಿ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ತೆಗೆದುಕೊಳ್ಬೋದು. 3x ಸ್ಕ್ವಯರ್ ಮೈನಸ್ 4x ಪ್ಲಸ್ ಎಕ್ಸ್ ಮೈನಸ್ 4 ಅನ್ನುವುದನ್ನು ಈ ರೀತಿಯಾಗಿ ಬರ್ಕೋಬೋದು. ನೋಡಿರಿ ಇದ್ರಾಗ ಏನಪ್ಪ ಅಂತಂದ್ರೆ 2 ಗುಂಪು ಮಾಡಿರಿ. ಇದ್ರಾಗ ಕಾಮನ್ ಏನದ ಏನಪ್ಪ ಅಂತಂದ್ರೆ ಎಕ್ಸ್ ಕಾಮನ್ ಅದ. ಎಕ್ಸ್ ಕಾಮನ್ನ ಬಂದ ಕಡೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಏನಂತ ಉಳಿತು 3x ಮೈನಸ್ 4, ಇಲ್ಲೇನು ಉಳಿತು ಪ್ಲಸ್ 1 ಎಕ್ಸ್ ಮೈನಸ್ ಏನಪ್ಪ ಅಂತಂದ್ರೆ ಏನಪ್ಪ ಇಲ್ಲಿ 3x ಆಗಬೇಕು. 3x ಮೈನಸ್ 4 ಉಳಿತು. ಇಲ್ಲೇನಪ್ಪ ಅಂತ 3x ಮೈನಸ್ 4 3x ಮೈನಸ್ 4 3x ಮೈನಸ್ 4 ರಿಮೈನಿಂಗ್ ಐತೆ ಎಕ್ಸ್ ಪ್ಲಸ್ 1 ಏನಪ್ಪ ಅಂತಂದ್ರೆ ಸಹಗುಣಕಗಳು ಸಿಕ್ಕು ಏನಪ್ಪ ಅಂತಂದ್ರೆ ಅಪವರ್ತನಗಳು ಸಿಕ್ಕು. ಅವು ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಈಕ್ವಲ್ ಟು 0 ಮಾಡಬೇಕು. 3x ಮೈನಸ್ 4 ಈಕ್ವಲ್ ಟು 0, 3x ಈಕ್ವಲ್ ಟು 4, ಎಕ್ಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 3. ಒಂದು ಏನಪ್ಪ ಅಂತಂದ್ರೆ 4 ಡಿವೈಡೆಡ್ ಬೈ 3 ಅನ್ನೋದು ಒಂದು ಶೂನ್ಯತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಮೈನಸ್ 1, ಮೈನಸ್ 1 ಮತ್ತು ಏನಪ್ಪ ಅಂತಂದ್ರೆ 4/3 ಅನ್ನೋದು ಏನಪ್ಪ ಅಂತಂದ್ರೆ ಇವು ಶೂನ್ಯತೆಗಳನ್ನು ಈ ರೀತಿ ಏನಪ್ಪ ಅಂತಂದ್ರೆ ಕಂಡುಹಿಡಿತಾರೆ. ಅದೇ ರೀತಿ ನಡುವೆ ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಏನಪ್ಪ ಅಂತಂದ್ರೆ ಸಂಬಂಧ ಯಾವ ರೀತಿಯಾದ ಅಂತೇಳಿ ನೋಡೋಣ. ಏನಪ್ಪ ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಮೈನಸ್ ಬಿ ಬೈ ಎ. ಅದೇ ರೀತಿ ಏನಪ್ಪ ಅಂತಂದ್ರೆ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಏನಪ್ಪ ಅಂತಂದ್ರೆ ಮೈನಸ್ ಬಿ ಅಂದರೆ ಏನದ ಮೈನಸ್ 1 ಅದ, ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ ಎ ಅಂದರೆ ಏನದ 3 ಅದ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಮೈನಸ್ ಏನಪ್ಪ ಅಂತಂದ್ರೆ 1 ಡಿವೈಡೆಡ್ ಬೈ 3. ಅದೇ ರೀತಿ ಅಂದ್ರೆ ಸಿ ಅಂದರೆ ಏನಪ್ಪ ಅಂತಂದ್ರೆ ಸಿ ಅಂದರೆ ಏನದ ಸಿ ಅಂದರೆ 4 ಅದ, ಮೈನಸ್ 4 ಅದ. 4 ಡಿವೈಡೆಡ್ ಬೈ 3 ಏನಪ್ಪ ಅಂತಂದ್ರೆ ಎ ಅಂದರೆ ಎಷ್ಟದ 2 ಅದ, ಏನಪ್ಪ ಅಂದ್ರೆ 3 ಅದ. ಏನಪ್ಪ ಅಂತಂದ್ರೆ ಮೈನಸ್ 4 ಡಿವೈಡೆಡ್ ಬೈ 3 ಅಂತೇಳಿ ಈ ರೀತಿದಾಗ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಕ್ರಮವಾಗಿ ಏನಪ್ಪ ಅಂತಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ನೀಡಲಾಗಿದೆ. ಇವುಗಳನ್ನ ಏನಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿಗಳಾಗಿ ಏನಪ್ಪ ಅಂತಂದ್ರೆ ಬರೀರಿ ಅಂತ ಕೇಳಿದಾರೆ. ಒಂದಿಷ್ಟು ಏನಪ್ಪ ಅಂತಂದ್ರೆ ಪ್ರಶ್ನೆಗಳಿದಾವೆ ನೋಡ್ರಿ ಯಾವ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಒಂದನೇ ಪ್ರಶ್ನೆ ಈ ರೀತಿ ಇದೆ.
ಮೊತ್ತ ಏನು ಕೊಟ್ಟಿದ್ದಾರೆ 1 1/4 ಮತ್ತು ಏನಪ್ಪ ಅಂತಂದ್ರೆ -1 ಇದು ಮೊತ್ತ ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟಾ ಅಂತ ಕೊಟ್ಟಿದ್ದಾರೆ. ಇದನ್ನು ಏನಪ್ಪ ಅಂತಂದ್ರೆ ಅಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ನಮಗೆ ಏನಪ್ಪ ಅಂದ್ರೆ ಆಲ್ರೆಡಿ ಸೂತ್ರ ಗೊತ್ತದ. ಏನಪ್ಪ ಅಂತಂದ್ರೆ ಅವು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು ಏನಪ್ಪ ಅಂತಂದ್ರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಡೈರೆಕ್ಟ್ ಈ ಸೂತ್ರ ಏನಪ್ಪ ಅಂತಂದ್ರೆ ಈ ಫಾರ್ಮುಲಾದಾಗ ಹಾಕಿದ್ರೆ ಏನಪ್ಪ ಅಂತಂದ್ರೆ ನೀವು ವರ್ಗ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ಕಂಡುಹಿಡ್ದಂಗೆ ಆಗ್ತದೆ. ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಸೂತ್ರ ಅದ, ಬರ್ಕೊಂಡಿಟ್ಕೋರಿ. ಓಕೆ, ನೋಡ್ರಿ ಯಾವ ರೀತಿಯಾಗಿ ಕಂಡುಹಿಡಿತಾರೆ ನೋಡ್ರಿ. x² ಅಷ್ಟೇ ಇಡ್ರಿ, ಮೈನಸ್ಗೆ ಮೈನಸ್ ಅಷ್ಟೇ ಇಡ್ರಿ. ಮೊತ್ತ ಎಷ್ಟು ಕೊಟ್ಟಿದ್ದಾರೆ? ಏನಪ್ಪ ಎಷ್ಟು ಕೊಟ್ಟರೆ 1/4 ಕೊಟ್ಟಿದ್ದಾರೆ. 1/4 x ಅಷ್ಟೇ ಇಡ್ರಿ. ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? -1 ಕೊಟ್ಟಿದ್ದಾರೆ. ನೋಡ್ರಿ x² ಮೈನಸ್ 1/4x -1 ಕೊಟ್ಟಿದ್ದಾರೆ. ನೋಡ್ರಿ ಏನಪ್ಪ ಅಂದ್ರೆ ಎಲ್ ಸಿ ಎಮ್ ತೆಗೀರಿ. ಏನಪ್ಪ ಅಂತಂದ್ರೆ ಇದು ಎಲ್ ಸಿ ಎಮ್ ಏನಾಗ್ತದೆ? 4 ಆಗ್ತದೆ. ನೋಡ್ರಿ ಎಲ್ ಸಿ ಎಮ್ ಏನಾಗ್ತದೆ? 4 4x² ಮೈನಸ್ ಎಕ್ಸ್ ಮೈನಸ್ 4 ಡಿವೈಡೆಡ್ ಬೈ 4. ಈ 4 ಇದ್ದಿದ್ದನ್ನು ಆ ಕಡೆ ಹೋದರೆ ಏನಾಗ್ತದೆ? 0 ಆಗ್ತದೆ. ಏನಪ್ಪ ಅಂತಂದ್ರೆ ಇಂಟು ಆ ಕಡೆ ಏನಪ್ಪ ಅಂದ್ರೆ ಹೋಗ್ತದೆ. 4x² ಮೈನಸ್ ಎಕ್ಸ್ ಮೈನಸ್ 4 ಇದೇನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂತೇಳಿ ರಚನೆ ಮಾಡ್ಕೊಳ್ತೀವಿ ನಾವು. ಏನಪ್ಪ ಅಂತಂದ್ರೆ ಈ ರೀತಿ ಏನಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿಯನ್ನು ರಚನೆ ಮಾಡಿಕೊಳ್ಳುವುದು ಈ ರೀತಿಯಾದಂತೆ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ನೋಡ್ರಿ ಮೊತ್ತ ಏನು ಕೊಟ್ಟಿದ್ದಾರೆ? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು √2 ಕೊಟ್ಟಿದ್ದಾರೆ. ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 1/3 ಕೊಟ್ಟಿದ್ದಾರೆ. ನೋಡ್ರಿ ಸೂತ್ರ ಗೊತ್ತದ, ಸೂತ್ರದಾಗೆ ಹಾಕಿರಿ. x² ಅಷ್ಟೇ ಇಡ್ರಿ, ಮೈನಸ್ಗೆ ಮೈನಸ್ ಅಷ್ಟೇ ಇಡ್ರಿ. ಮೊತ್ತ ಎಷ್ಟು ಕೊಟ್ಟಿದ್ದಾರೆ? √2 ಕೊಟ್ಟಿದ್ದಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ x ಅಷ್ಟೇ ಇಡ್ರಿ. ಏನಪ್ಪ ಅಂದ್ರೆ ಪ್ಲಸ್ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? 1/3 ಅಂತ. ಇದನ್ನು ಏನಪ್ಪ ಅಂತಂದ್ರೆ ಎಲ್ ಸಿ ಎಮ್ ತೆಗೀರಿ. ನೋಡ್ರಿ ಎಲ್ ಸಿ ಎಮ್ ಎಷ್ಟಾಗ್ತದೆ? 3 ಆಗ್ತದೆ. 3x² ಮೈನಸ್ 3√2x ಪ್ಲಸ್ 1 ಏನಪ್ಪ ಅಂತಂದ್ರೆ ಈ ರೀತಿ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂಥೇಳಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ರಚನೆ ಮಾಡ್ಕೊಳ್ತೀವಿ. ಈ ರೀತಿ ಏನಪ್ಪ ಅಂತಂದ್ರೆ ರಚನೆ ಮಾಡ್ಕೊಳ್ತೀವಿ. ನೋಡ್ರಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆ ಈ ರೀತಿ ಇದೆ. 0 ಮತ್ತು ಏನಪ್ಪ ಅಂದ್ರೆ √3 ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಅದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊತ್ತ ಎಷ್ಟು ಕೊಟ್ಟಿದ್ದಾರೆ? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 0, ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಏನಪ್ಪ ಅಂದ್ರೆ √5 ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಸೂತ್ರ ಗೊತ್ತದೆ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಗೊತ್ತದ. ಏನಪ್ಪ ಅಂತಂದ್ರೆ ಇದನ್ನು ಏನಪ್ಪ ಅಂತಂದ್ರೆ x² ಇಡ್ರಿ. ಅಲ್ಫಾ ಪ್ಲಸ್ ಬೀಟಾ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 0 ಕೊಟ್ಟಿದ್ದಾರೆ. 0x ಏನಪ್ಪ ಅಂತಂದ್ರೆ 0 ಇಂಟು ಎಕ್ಸ್. ಅಲ್ಫಾ ಏನಪ್ಪ ಅಂದ್ರೆ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? √5 ಕೊಟ್ಟಿದ್ದಾರೆ. x² ಮೈನಸ್ ಏನಪ್ಪ ಅಂತಂದ್ರೆ 0ನೇ ಆಗ್ತದೆ, ಪ್ಲಸ್ 5 √5. ಇದೇನಪ್ಪ ಅಂತಂದ್ರೆ ಒಂದು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂತೇಳಿ ನಾವು ಏನಪ್ಪ ಅಂದ್ರೆ ನಿರ್ಧಾರವನ್ನು ಕೈಗೊಳ್ಳಬಹುದು. ಅದೇ ರೀತಿ ಏನಪ್ಪ ಅಂತಂದ್ರೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 4ನೇ ಪ್ರಶ್ನೆ ಈ ರೀತಿ ಇದೆ. ಇದೇನಪ್ಪ ಅಂತಂದ್ರೆ ಮೂರನೇದು. 4ನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. 4ನೇ ಪ್ರಶ್ನೆ ಯಾವಪ್ಪ ಅಂದ್ರೆ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ನೋಡಿರಿ ಈ ಸೂತ್ರದಾಗೆ ಹಾಕಿರಿ. ಏನಪ್ಪ ಅಂತಂದ್ರೆ x² ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? ಏನಪ್ಪ ಅಂತಂದ್ರೆ 1 ಕೊಟ್ಟಿದ್ದಾರೆ. ಅಂದ ಕಡೆಗೆ 1x ಇಂಟು ಎಕ್ಸ್ ಏನಪ್ಪ ಅಂದ್ರೆ ಪ್ಲಸ್ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. x² ಮೈನಸ್ ಎಕ್ಸ್ ಪ್ಲಸ್ 1 ಇದನ್ನು ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂತೇಳಿ ನಾವನ್ನು ನಿರ್ಧಾರವನ್ನು ಕೈಗೊಳ್ಬೇಕಾಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ 5ನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. 5ನೇದು ಏನಪ್ಪ ಅಂತಂದ್ರೆ -1/4
ಏನಪ್ಪ ಅಂದ್ರೆ ಇದು ಮೊತ್ತವನ್ನು ಕೊಟ್ಟಿದ್ದಾರೆ, ಅಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ 1/4 ಅನ್ನೋದು ಏನಪ್ಪ ಅಂತಂದ್ರೆ ಅಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ, ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ನೋಡಿರಿ ಯಾವ ರೀತಿಯಾಗಿ ಸೂತ್ರದೊಳಗಡೆ ಹಾಕಿರಿ. ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವಯರ್ ಅಷ್ಟೇ ಇಡ್ರಿ, ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಏನಪ್ಪ ಅಂದ್ರೆ -1/4 ಇಂಟು ಎಕ್ಸ್ ಪ್ಲಸ್ 1/4. ನೋಡಿರಿ ಯಾವ ರೀತಿ ಆಗ್ತದೆ, ಎಲ್ ಸಿ ಎಮ್ ಏನಾಗ್ತದೆ 4 ಆಗ್ತದೆ. ಏನಪ್ಪ ಅಂದ್ರೆ ನೋಡಿರಿ ಎಲ್ ಸಿ ಎಮ್ ತೆಗೋಕ್ಕಿಂತ ಮುಂಚಿತವಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ 1/4 ಎಕ್ಸ್ ಪ್ಲಸ್ 1/4 ಆಗ್ತದೆ. ನೋಡಿರಿ ಎಲ್ ಸಿ ಎಮ್ ಏನಾಗ್ತದೆ 4 ಆಗ್ತದೆ, 4x² ಪ್ಲಸ್ ಎಕ್ಸ್ ಪ್ಲಸ್ 1. ಇದನ್ನು ಕೂಡ ಏನಪ್ಪ ಅಂತಂದ್ರೆ ಒಂದು ವರ್ಗ ಬಹುಪದೋಕ್ತಿಯಾಗಿ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯಾಗಿ ರಚನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಲಾಸ್ಟ್ ಏನಪ್ಪ ಅಂತಂದ್ರೆ ಕೊನೆಯ ಪ್ರಶ್ನೆ ಅದ ನೋಡಿರಿ. ಅಭ್ಯಾಸದಲ್ಲಿ ಕೊನೆಯ ಪ್ರಶ್ನೆ ಏನಪ್ಪ ಅಂದ್ರೆ ನೋಡಿರಿ ಏನಪ್ಪ ಅಂತಂದ್ರೆ 6ನೇ ಪ್ರಶ್ನೆ ಈ ರೀತಿ ಇದೆ. ಏನಪ್ಪ ಅಂತಂದ್ರೆ ಮತ್ತು ಅಲ್ಫಾ ಪ್ಲಸ್ ಬೀಟಾ = 4 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಅಲ್ಫಾ ಇಂಟು ಬೀಟಾ = ಏನಪ್ಪ ಅಂತಂದ್ರೆ 1 ಕೊಟ್ಟಿದ್ದಾರೆ. ನೋಡಿರಿ 1 ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಸೂತ್ರ ಗೊತ್ತಿದೆ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇದು ಏನಪ್ಪ ಅಂತಂದ್ರೆ ನಮಗೆ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅನ್ನೋದನ್ನು ಡೈರೆಕ್ಟ್ ಈ ಸೂತ್ರದ ಮ್ಯಾಗ ನಾವು ಕಂಡುಹಿಡಿಬೋದು. ನೋಡಿರಿ ಡೈರೆಕ್ಟ್ ಎಕ್ಸ್ ಸ್ಕ್ವಯರ್ ಅಷ್ಟೇ ಇಡ್ರಿ, ಮೈನಸ್ ಏನಪ್ಪ ಅಂತಂದ್ರೆ ಮೊತ್ತ ಎಷ್ಟು ಕೊಟ್ಟಿದ್ದಾರೆ 4x ಏನಪ್ಪ ಅಂದ್ರೆ 4 ಕೊಟ್ಟಿದ್ದಾರೆ. ಎಕ್ಸ್ ಪ್ಲಸ್ ಏನಪ್ಪ ಅಂತಂದ್ರೆ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಗುಣಲಬ್ಧ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಕೊಟ್ಟಂಥ ಏನಪ್ಪ ಅಂತಂದ್ರೆ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ರು ಅಂದ್ರೆ ಏನಪ್ಪ ಅಂದ್ರೆ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಏನಪ್ಪ ಮೊತ್ತವನ್ನು ಕೊಟ್ಟಿದ್ರು ಅಂದ್ರೆ ವರ್ಗ ಬಹುಪದೋಕ್ತಿಯನ್ನು ಈ ರೀತಿಯಾಗಿ ರಚನೆ ಮಾಡಿಕೊಳ್ಳುವುದು ಅಂತೇಳಿ ನಮಗೆ ಬರ್ತದೆ. ಏನಪ್ಪ ಅಂತಂದ್ರೆ ಒಂದು ಸಲ ಏನಪ್ಪ ಅಂತಂದ್ರೆ ರಿವಿಷನ್ ಮಾಡೋಣ. ನೋಡಿರಿ ಈ ಪಾಠದಲ್ಲಿ ಏನಪ್ಪ ಅಂತಂದ್ರೆ ಈ ಪಾಠದಾಗ ಏನೇನು ಕಲಿತಿದ್ದೀವಪ್ಪ ಅಂತಂದ್ರೆ ಒಂದು ಬಹುಪದೋಕ್ತಿ ಅಂದರೆ ಏನು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಏಕ ಬಹುಪದೋಕ್ತಿ ಅಂದರೆ ಏನು ತಿಳ್ಕೊಂಡಿದ್ದೀವಿ. ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂದರೆ ಏನು ತಿಳ್ಕೊಂಡಿದ್ದೀವಿ. ಏನಪ್ಪ ಅಂದ್ರೆ ಘನ ಬಹುಪದೋಕ್ತಿ ಅಂದರೆ ಏನು ತಿಳ್ಕೊಂಡಿದ್ದೀವಿ. ಏನಪ್ಪ ಅಂತಂದ್ರೆ ಘಾತಾಂಕ ಒಂದೇ ಇತ್ತು ಅಂದ್ರೆ ಘಾತಾಂಕ ಡಿಗ್ರಿ ಏನಪ್ಪ ಅಂತಂದ್ರೆ ಡಿಗ್ರಿ ಒಂದೇ ಇತ್ತು ಅಂದ್ರೆ ಅದಕ್ಕೆ ನಾವು ಏಕ ಬಹುಪದೋಕ್ತಿ ಅಂತ ಕರಿತೀವಿ. ರೇಖಾತ್ಮಕ ಬಹುಪದೋಕ್ತಿ ಅಂತಲೂ ಕೂಡ ಕರಿತೀವಿ. ವರ್ಗ ಬಹುಪದೋಕ್ತಿಯಾಗ ಏನಪ್ಪ ಅಂತಂದ್ರೆ ಡಿಗ್ರಿ ಎಷ್ಟಿರ್ತದೆ, ಘಾತಾಂಕ ಎಷ್ಟಿರ್ತದೆ 2 ಇರ್ತದೆ. ಅದೇ ಏನಪ್ಪ ಅಂತಂದ್ರೆ ಘಾತಾಂಕ 3 ಹೊಂದಿತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಅದೇ ಗ್ರಾಫನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಗ್ರಾಫನ್ನು ಕೊಟ್ಟ ಕೆಳಗೆ ಏನಪ್ಪ ಅಂತಂದ್ರೆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದಾದ್ರೆ ಶೂನ್ಯತೆಗಳು ಏನಪ್ಪ ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಆ ಗೆರೆಯನ್ನು ಅಂದರೆ ರೇಖೆಯನ್ನು ಎಷ್ಟು ಸಲ ಹಾಯ್ದು ಹೋಗ್ಯದ ನೋಡು ಅವುಗಳನ್ನು ಏನಪ್ಪ ಅಂದ್ರೆ ಶೂನ್ಯತೆಗಳು ಅಂತ ಕರಿತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆ ಯಾವ ರೀತಿಯಾಗಿ ಕಂಡುಹಿಡಿತೀವಿ, ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಸಂಬಂಧ ಯಾವ ರೀತಿ ಇದೆ, ಸಹಗುಣಕಗಳ ಸಂಬಂಧ ಯಾವ ರೀತಿ ಇದೆ, ಘನ ಬಹುಪದೋಕ್ತಿಗಳ ಸಂಬಂಧ ಏನಪ್ಪ ಅಂತಂದ್ರೆ ಸಹಗುಣಕಗಳ ಸಂಬಂಧ, ಗುಣಲಬ್ಧ ಏನಪ್ಪ ಅಂತಂದ್ರೆ ಯಾವ ರೀತಿ ಇದೆ ಅಂತೇಳಿ ಎಲ್ಲನೂ ನೋಡಿದ್ದೀವಿ. ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆ ಏನಪ್ಪ ಅಂದ್ರೆ ಕಂಡುಹಿಡಿಯುವಂಥ ಸೂತ್ರ ಮೊತ್ತ. ಏನಪ್ಪ ಅಂದ್ರೆ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದು ನೋಡಿದ್ದೀವಿ. ಮೊತ್ತ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಏನಪ್ಪ ಅಂದ್ರೆ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಅಲ್ಫಾ ಪ್ಲಸ್ ಇದೇನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಲ್ಫಾ ಪ್ಲಸ್ ಬೀಟಾ = ಏನಪ್ಪ ಅಂತಂದ್ರೆ -b/a. ಅದೇ ಗುಣಲಬ್ಧವನ್ನು ಕಂಡುಹಿಡಿಬೇಕಾದ್ರೆ ಅಲ್ಫಾ ಇಂಟು ಬೀಟಾ = ಏನಪ್ಪ ಅಂತಂದ್ರೆ c/a. ಏನಪ್ಪ ಅಂದ್ರೆ ಇದು ಗುಣಲಬ್ಧ ಇದು ಮೊತ್ತ. ಅದೇ ರೀತಿ ಏನಪ್ಪ ಅಂತಂದ್ರೆ ಘನ ಬಹುಪದೋಕ್ತಿದಾಗ ಏನಪ್ಪ ಅಂತಂದ್ರೆ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ = ಏನಪ್ಪ ಅಂತಂದ್ರೆ -b/a ಅಂತೇಳಿ ಹೇಳ್ಬೋದು. ಅದೇ ರೀತಿ ಎರಡೂ ಏನಪ್ಪ ಅಂತಂದ್ರೆ ಗುಣಲಬ್ಧ ಏನಪ್ಪ ಅಂತಂದ್ರೆ ಲೆಕ್ಕಾಚಾರವನ್ನು ಹಾಕ್ತೀವಿ. ಅವುಗಳ ಮೊತ್ತವನ್ನು ಕಂಡುಹಿಡಿಯುವಂಥದ್ದು ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಆಲ್ಫಾ ಪ್ಲಸ್ ಗಾಮಾ ಆಲ್ಫಾ ಅಂತೇಳಿ ಹೇಳ್ತೀವಿ = ಏನಪ್ಪ ಅಂತಂದ್ರೆ c/a ಅಂತೇಳಿ ಈ ರೀತಿಯಾಗಿ ಹೇಳ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಮೊತ್ತ ಏನಪ್ಪ ಅಂದ್ರೆ ಗುಣಲಬ್ಧವನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಲ್ಫಾ ಬೀಟಾ ಗಾಮಾ = ಏನಪ್ಪ ಅಂತಂದ್ರೆ -d/a
ಇಷ್ಟು ಸೂತ್ರಗಳನ್ನು ಏನಪ್ಪ ಅಂತಂದ್ರೆ ನೋಡ್ತೀವಿ. ಏನಪ್ಪ ಅಂತಂದ್ರೆ ಇದು ಮೊತ್ತವನ್ನು ಎರಡು ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥದ್ದು, ಇದು ಗುಣಲಬ್ಧವನ್ನು ಕಂಡುಹಿಡಿಯೋದು. ಇದೇ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ಮೊತ್ತವನ್ನು ಕಂಡುಹಿಡಿಯುವುದು. ಇದೇ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಗಳ ಗುಣಲಬ್ಧವನ್ನು ಕಂಡುಹಿಡಿಯುವುದು ಅಂತೇಳಿ ಹೇಳ್ತೀವಿ. ಅದೇ ರೀತಿಯಾಗ ಏನಪ್ಪ ಅಂತಂದ್ರೆ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ವರ್ಗ ಬಹುಪದೋಕ್ತಿ ಏನಪ್ಪ ಅಂದ್ರೆ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ಆಳೆಗೆ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿಯಾಗಿ ವರ್ಗ ಪದೋಕ್ತಿಯನ್ನು ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಳುವಂಥದಕ್ಕೆ ಒಂದು ಸೂತ್ರ ಅದ. ಡೈರೆಕ್ಟ್ ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅಂತೇಳಿ ಏನಪ್ಪ ಅಂತಂದ್ರೆ ಅಲ್ಫಾ ಬೀಟಾ ಅಂತೇಳಿ ಹೇಳ್ತೀವಿ. ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ತುಂಬಬೇಕು, ಇಲ್ಲಿ ಗುಣಲಬ್ಧವನ್ನು ಕಂಡುಹಿಡಿಬೇಕು. ಈ ರೀತಿಯಾದಂಥ ಏನಪ್ಪ ಅಂತಂದ್ರೆ ಸೂತ್ರಗಳು ಈ ಪಾಠದ ಮ್ಯಾಗ ಬರ್ತಾವೆ. ಈ ಪಾಠದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಪ್ರಶ್ನೆಗಳು ಉದಾಹರಣೆಯೊಂದಿಗೆ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅಭ್ಯಾಸದ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಏನಾದರೂ ಡೌಟ್ ಇದ್ದು ಅಂದ್ರೆ ಏನಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಏನಪ್ಪ ಅಂತಂದ್ರೆ ಈ ವಿಡಿಯೋ ಲೈಕ್ ಆದರೆ ಏನಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಎಲ್ಲರಿಗೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಟು ಆಲ್.